ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾಮಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನೌ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈವಾದಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೆ ಗುರುನ್ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೇ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧಂ ದತಮಸ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥ ಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣವೃತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಹಾಯಿತುಂ ಗ್ರಂಥಾದೌ ನಿಬದ್ಧಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುವಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ಧರಮಹೀಭೃತ ಪ್ರಾಪ್ತ ನ್ಯಾಯಸುಧಾ ಯೇನ ತಂ ಜೈಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನೀಂ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಾಸ್ಮಯೇ ಮಧ್ವೋಕ್ತಿರ್ದ್ವಿನದಿ ಜಯರ್ಯ ಶುಭವಾಕ್ಷುರ್ಯಾತ್ಮಜಾ ಸಂಗಮೆ ವ್ಯಾಖ್ಯಾಸ್ನಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ
ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಚಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ಅದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾಂ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಸೆ ಗುರುನ್ ಮಮ ಅಪಾದ ಮೌಲ್ಯ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಏಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಸತ್ಪ್ರಮೋದ ಕೃಪಾಪಾತ್ರಂ ಜಗತ್ ಪೂಜ್ಯ ಮಹಾಗುರುಂ ಸದಾ ಸಚ್ಛಾಸ್ತ್ರ ನಿರತಂ ಶ್ರೀ ಸತ್ಯಾತ್ಮಯತಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ಅದ್ವೈತಿಗಳು ಒಂದು ಮಾತನ್ನು ಹೇಳಿದ್ರು. ಏನು ಅಂದ್ರೆ, ನೋಡಿ, ಬ್ರಹ್ಮಜ್ಞಾನಕ್ಕಾಗಿ ಅನ್ನಮಯಾದಿಗಳ ಜ್ಞಾನ ಇಲ್ಲಿ ಹೇಳಲ್ಪಟ್ಟಿದೆ. ಅಂದ್ರೆ ಅನ್ನಮಯಾದಿಗಳ ಜ್ಞಾನದಿಂದ ಮೋಕ್ಷ ಅಂದ್ರೆ ಅಭಿಪ್ರಾಯ ಏನು? ಬ್ರಹ್ಮಜ್ಞಾನಕ್ಕೆ ಅನ್ನಮಯ ಆನಂದಮಯ ಇವುಗಳ ಜ್ಞಾನ ಇದು ದ್ವಾರವಾಗಿದೆ. ಅಂದ್ರೆ ಅನ್ನಮಯ ಆನಂದಮಯಾದಿಗಳ ಜ್ಞಾನ ದ್ವಾರ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿದ್ದಾರೆ ಅಂತವರಂದಿದ್ರು. ನೋಡಿ, ನಾನು ಏತತ ಬ್ರಹ್ಮಜ್ಞಾನ ದ್ವಾರತಯ ಉಪದಿಷ್ಟಂ ಅಂದ್ರೆ ಅನ್ನಮಯಾದಿಗಳು ಬ್ರಹ್ಮಜ್ಞಾನದ ದ್ವಾರವಾಗಿ ಇಲ್ಲಿ ಹೇಳಲ್ಪಟ್ಟಿವೆ. ಆದ್ದರಿಂದ ಅನ್ನಮಯಾದಿಗಳು ಬ್ರಹ್ಮ ಎಂಬ ಅಭಿಪ್ರಾಯದಿಂದ ಅಲ್ಲ. ನತು ಬ್ರಹ್ಮತಯ ಉಪದಿಷ್ಟಂ, ಅನ್ನಮಯಾದಿಗಳೇ ಬ್ರಹ್ಮ ಅಂತ ಇಲ್ಲಿ ಉಪದೇಶ ಮಾಡಿಲ್ರಿ. ಬ್ರಹ್ಮಜ್ಞಾನಕ್ಕಾಗಿ ಅನ್ನಮಯಾದಿಗಳ ಜ್ಞಾನ ದ್ವಾರವಾಗಿದೆ. ಅಂದ್ರೆ ಅನ್ನಮಯಾದಿಗಳ ಜ್ಞಾನ ದ್ವಾರ ಬ್ರಹ್ಮಜ್ಞಾನ ಮಾಡಿಕೊಳ್ಳಬೇಕು ಅಂತ ಉಪದೇಶ ಮಾಡ್ತಾ ಇದ್ದಾರೆ ಹೊರತು ಅನ್ನಮಯಾದಿಗಳೇ ಬ್ರಹ್ಮ ಅಂತ ಇಲ್ಲಿ ಹೇಳಿಲ್ಲ ಅಂತಂದ್ರವರು. ನತು ಬ್ರಹ್ಮತಯ ಉಪದಿಷ್ಟಂ ಇತಿಚೆ ಹಿಂಗ ಅನಬೇಡ್ರಿ. ಯಾಕೆ? ಸಾಮಾನಾಧಿಕರಣ್ಯೇನ ಉಕ್ತತ್ವಾತ್ ಟೀಕಾಪಾದರು ತಿಳಿಸ್ತಾ ಇದ್ದಾರೆ. ಹಾಗೆ ಹೇಳಲಿಕ್ಕೆ ಬರಲ್ಲ. ಇಲ್ಲಿ ಸಾಮಾನಾಧಿಕರಣ್ಯೇನ ಹೇಳಿದ್ದಾರೆ. ಸಮಾನ ವಿಭಕ್ತಿಕವಾದ ಪದಗಳಿಂದ ಬ್ರಹ್ಮ ಮತ್ತು ಅನ್ನಮಯಾದಿಗಳನ್ನ ಹೇಳಿದ್ದಾರೆ. ಸಮಾನ ವಿಭಕ್ತಿಕವಾದ ಪದಗಳು ಅನ್ನಂ ಬ್ರಹ್ಮ, ಸಮಾನ ವಿಭಕ್ತಿಕವಾದ ಪದಗಳಿಂದ ಹೇಳಿದ್ದಾರೆ. ಆದ್ರಿಂದ ಅನ್ನಮಯಾದಿಗಳು ಬ್ರಹ್ಮ ಎರಡು ಒಂದೇನೆ. ಅನ್ನಮಯಾದಿಗಳೇ ಬ್ರಹ್ಮ. ಅನ್ನಮಯಾದಿಗಳನ್ನ ಬ್ರಹ್ಮ ಅಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂತಾಗಿದ್ರೆ ಅನ್ನ ಮತ್ತು ಈ ಬ್ರಹ್ಮ ಇವುಗಳನ್ನ ಸಮಾನ ವಿಭಕ್ತಿಕವಾದ ಪದಗಳಲ್ಲಿ ಹೇಳ್ತಾ ಇರಲಿಲ್ಲ.
ಸಾಮಾನಾಧಿಕರಣ್ಯೇನ ಉಕ್ತತ್ವ. ನೋಡಿ, ಅನ್ನ ಮತ್ತು ಬ್ರಹ್ಮ ಇವು ಸಮಾನ ವಿಭಕ್ತಿಯಲ್ಲಿರತಕ್ಕಂತಹ ಪದಗಳಿಂದ ವಾಚ್ಯವಾಗಿವೆ. ಬ್ರಹ್ಮ ಮತ್ತು ಅನ್ನಮಯಾದಿಗಳು ಹೇಳಲ್ಪಟ್ಟರು. ಆದ್ರಿಂದ ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಏನಂ ಬ್ರಹ್ಮೋಪಾಸತೆ. ಸಮಾನಾಧಿಕರಣ್ಯೇನ ಸಮಾನ ವಿಭಕ್ತಿಕವಾದ ಪದಗಳಿಂದ ಹೇಳಲ್ಪಟ್ಟಿದ್ದರಿಂದ ಅನ್ನಮಯಾದಿಗಳು ಇಲ್ಲಿ ಬ್ರಹ್ಮನೇ, ಬ್ರಹ್ಮ ಅಲ್ಲ ಅಂತ ಹೇಳಿಕ್ ಬರಲ್ಲ. ಅದಕ್ಕೆ ಅವರಂದ್ರು ಈ ಸಮಾನಾಧಿಕರಣ್ಯೇನ ಪ್ರಯೋಗ ಅಮುಖ್ಯವಾದ ಪ್ರಯೋಗ ಅಂತ ಹೇಳಬಹುದಲ್ಲ. ನಚ ಸಾಮಾನಾಧಿಕರಣ್ಯಮಪಿ ಗೌಣಂ. ಅವ್ರಂತ ಇದ್ದಾರೆ ಈ ಸಮಾನಾಧಿಕರಣ್ಯ ಎಂಬುದು ಅಮುಖ್ಯ ಅಂತ ಹೇಳ್ತೇವೆ. ಅಂದ್ರೆ ಸಮಾನ ವಿಭಕ್ತಿಕವಾದ ಪದಗಳಿಂದ ಹೇಳಿದ ಮಾತ್ರಕ್ಕೆ ಅನ್ನಮಯಾದಿಗಳೇ ಬ್ರಹ್ಮ ಅಂತೇನಾಗಬೇಕಾಗಿಲ್ಲ. ಸಮಾನ ವಿಭಕ್ತಿಕವಾದ ಪದಗಳಿಂದ ಹೇಳಿದ್ದು ಇದು ಅಮುಖ್ಯ ವೃತ್ತಿಯಿಂದ ಹೇಳಿದ್ದಾರಷ್ಟೇ, ಗೌಣವಾಗಿ ಹೇಳಿದ್ದಾರೆ ಅಂತ ಅಂತೀವಿ. ಅಂದ್ರೆ ಸಮಾನಾಧಿಕರಣ್ಯಮಪಿ ಗೌಣಂ ಇತಿ ನಚ ಸಮಾನಾಧಿಕರಣ್ಯಮಪಿ ಗೌಣಂ ಅಂತ ಟೀಕರಾಗಿ ಬರೀತಾರೆ. ಅಂದ್ರೆ ಇಲ್ಲಿ ಹೇಳಲ್ಪಟ್ಟ ಸಮಾನ ವಿಭಕ್ತಿಕವಾದ ಪದಗಳಿಂದ ಅನ್ನ ಬ್ರಹ್ಮಗಳನ್ನು ಹೇಳಿದ್ದು, ಈ ಸಮಾನಾಧಿಕರಣ್ಯನ ಹೇಳಿದ್ದು ಇದು ಗೌಣ ಅಂತ ಅನಬೇಡಿ, ಅಮುಖ್ಯ ಅಂತ ಅನಬೇಡಿ. ಹಂಗೆ ಹೇಳ್ಬಿಟ್ರೆ ಏನಾಗುತ್ತದೆ? ಗೌಣ ಅಂದ್ಬಿಟ್ರೆ ತಥಾ ಸತಿ ವಿದುಷಃ ತತ್ ಪ್ರಾಪ್ತಿ ಉಕ್ತ ವಿರುದ್ಧೇತ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಜ್ಞಾನಿಗಳಿಗೆ ಅನ್ನಮಯಾದಿಗಳ ಪ್ರಾಪ್ತಿಯನ್ನು ಹೇಳಿದ್ದಾರೆ. ಯಾರು ಬ್ರಹ್ಮಜ್ಞಾನಿಗಳೋ ಅವರಿಗೆ ಅನ್ನಮಯಾದಿಗಳ ಪ್ರಾಪ್ತಿಯನ್ನು ಹೇಳಿದ್ದಾರೆ. ಸಾಮಾನಾಧಿಕರಣ್ಯೇನ ಪ್ರತೀತಿ ಅಂದ್ರೆ ಸಾಮಾನಾಧಿಕರಣ್ಯೇನ ಇಲ್ಲಿ ಹೇಳಿದ್ದು ಇದು ಗೌಣ ಅಂತ ಅಂದುಬಿಟ್ರೆ ಬ್ರಹ್ಮಜ್ಞಾನಿಗೆ ಹಾಗಾದ್ರೆ ಅನ್ನಮಯಾದಿಗಳ ಪ್ರಾಪ್ತಿ ಅಂತ ಯಾಕೆ ಹೇಳ್ತಾರೆ? ಬ್ರಹ್ಮಜ್ಞಾನಿಗಳಿಗೆ ಅಂದ್ರೆ ಜ್ಞಾನಿಗಳಿಗೆ ಅನ್ನಮಯಾದಿಗಳ ಪ್ರಾಪ್ತಿ ಹೇಳಿದ್ದಾರೆ ಅಂತಂದ ಮೇಲೆ ಸಮಾನಾಧಿಕರಣ್ಯೇನ ಇಲ್ಲೇನು ಸಮಾನ ವಿಭಕ್ತಿಕವಾದ ಪದಗಳಿಂದ ಹೇಳಿದ್ದೇನಿದೆ ಇದು ಮುಖ್ಯತೆಯಾನೇ ಹೇಳಿದ್ದಾರೆ. ಸಮಾನ ವಿಭಕ್ತಿಕವಾದ ಪದಗಳಿಂದ ಅನ್ನ ಮತ್ತು ಅನ್ನಮಯಾದಿಗಳು ಮತ್ತು ಬ್ರಹ್ಮನನ್ನ ಹೇಳಿದ್ದರಿಂದ ಅನ್ನಮಯಾದಿಗಳೇ ಬ್ರಹ್ಮ. ಸಮಾನಾಧಿಕರಣ್ಯೇನ ಹೇಳಿದ್ದು ಇದು ಗೌಣ ಅಂದ್ಬಿಟ್ರೆ ಆ ಜ್ಞಾನಿಗಳಿಗೆ ಅನ್ನಮಯಾದಿಗಳ ಪ್ರಾಪ್ತಿಯನ್ನು ಹೇಳಿದ್ದು ಇದು ವಿರುದ್ಧವಾಗುತ್ತದೆ. ವಿದುಷಃ ಜ್ಞಾನಿಗಳಿಗೆ ತತ್ ಪ್ರಾಪ್ತಿ ಅನ್ನಮಯಾದಿಗಳ ಪ್ರಾಪ್ತಿಯನ್ನ ತತ್ ಪ್ರಾಪ್ತಿ ಉಕ್ತ ಅನ್ನಮಯಾದಿಗಳ ಪ್ರಾಪ್ತಿಯನ್ನು ಹೇಳಿದ್ದಾರೆ, ಅದು ವಿರುದ್ಧವಾಗಬೇಕಾಗುತ್ತದೆ. ಅದಕ್ಕೆ ಅವರಂದ್ರು ಏತಮನ್ನಮಯ ಮಹಾತ್ಮಾನಮುಪಸಂಕ್ರಾಮತಿ ಅಂದಿದ್ದಾರೆ ತಾನೆ. ಬ್ರಹ್ಮಜ್ಞಾನಿಗೆ ಅನ್ನಮಯಾದಿಗಳ ಪ್ರಾಪ್ತಿ, ಅಲ್ಲಿ ಅನ್ನಮಯಾದಿಗಳ ಪ್ರಾಪ್ತಿ ಅಂದ್ರೆ ಉಪಸಂಕ್ರಾಮತಿ ಎಂಬುದು ಪ್ರಾಪ್ತಿ ಅಂತ ಅರ್ಥ ಇಲ್ರಿ, ಅಲ್ಲಿ ಅತಿಕ್ರಮಣ ಎಂಬ ಅರ್ಥ. ಅತಿಕ್ರಮ ಮಾಡೋದು ಅಂತ ಅರ್ಥ. ಹಿಂಗ ಅತಿಕ್ರಮ ಮಾಡೋದು ಎಂಬ ಅರ್ಥ ನೀವು ಹೇಳಿದ್ರೆ ಅದು ವಿರುದ್ಧವಾಗಬೇಕಾದೀತು ಅಂತ ನಾವು ಹಿಂದೆನೆ ಇಲ್ಲಿ ಹೇಳಿದ್ದೇವೆ. ಅದು ಅತ್ಯಂತ ವಿರುದ್ಧವಾದ ಮಾತು ಅಂತ ಆಗಬೇಕಾಗುತ್ತದೆ. ಗೊತ್ತಾಯ್ತಲ್ಲ? ಉಪಸಂಕ್ರಾಮತಿ ಎಂಬುದಕ್ಕೆ ಸರ್ವಥ ಅತಿಕ್ರಮ ಎಂಬ ಅರ್ಥ ಹೇಳಲಿಕ್ಕೆ ಬರಲ್ಲ. ಅತಿಕ್ರಮ ಎಂಬ ಅರ್ಥ ಹೇಳಿದ್ರೆ ಅಶ್ರುತ ಕಲ್ಪನ ಶ್ರುತ ಪರಿತ್ಯಾಗ, ಶ್ರುತ ಪರಿತ್ಯಾಗ ಅಶ್ರುತ ಕಲ್ಪನ. ಇದ್ದ ಉಪ ಎಂಬ ಪದ ಬಿಡಬೇಕಾಗುತ್ತದೆ, ಇಲ್ಲದೆ ಇರತಕ್ಕಂಥ ಅತಿ ಎಂಬ ಉಪಸರ್ಗವನ್ನ ಅತಿ ಎಂಬ ಶಬ್ದವನ್ನು ಸೇರಿಸ್ಕೊಳ್ಬೇಕಾಗುತ್ತದೆ. ಶ್ರುತ ಪರಿತ್ಯಾಗ ಅಶ್ರುತ ಕಲ್ಪನಾ ಎಂಬ ದೋಷ ಬರುತ್ತದೆ. ಆದ್ದರಿಂದ ಉಪಸಂಕ್ರಾಮತಿ ಎಂಬುದಕ್ಕೆ ಅತಿಕ್ರಾಮತಿ ಅಂತ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ತತ್ರ ಅತಿಕ್ರಮ ಅರ್ಥ ಇತಿ ನಚ ಇತ್ಯುಕ್ತಂ. ಉಪಸಂಕ್ರಾಮತಿ ಎಂಬುದಕ್ಕೆ ಅತಿಕ್ರಮಣ ಮೀರುವಿಕೆ, ಅನ್ನಮಯಾದಿಗಳ ಪ್ರಾಪ್ತಿ ಅಂತ ಅರ್ಥ ಅಲ್ಲ. ಅನ್ನಮಯಾದಿಗಳನ್ನು ಮೀರುವಿಕೆ ಎಂಬ ಅರ್ಥ ಹೇಳಲಿಕ್ಕೆ ಬರಲ್ಲ, ಇದು ವಿರುದ್ಧ. ಶ್ರುತ ಪರಿತ್ಯಾಗ ಅಶ್ರುತ ಕಲ್ಪನಾ ಎಂಬ ದೋಷ ಬರುತ್ತದೆ ಅಂತ ಹಿಂದೇನೆ ಉಪಸಂಕ್ರಾಮತಿ ಎಂಬುದಕ್ಕೆ ಅತಿಕ್ರಮ ಎಂಬ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ ಎಂಬುದನ್ನ ನಾವು ಹೇಳಿದ್ದೇವೆ ಅಂತಂದ್ರು. ಜೊತೆಗೆ ಇನ್ನೊಂದು ಮಾತು ಏನಪ್ಪಾ ಅಂದ್ರೆ ನೋಡಿ, ಅವ್ರು ಅನ್ಬಹುದು, ಮತ್ತೆ ಅವ್ರು ಏನ್ ಅನ್ಬಹುದು, ಹಿಂಗ ಅನ್ಬಹುದು. ಏನು ಅಂದ್ರೆ ಆನಂದಮಯೇ ಬ್ರಹ್ಮ ಶಬ್ದ ನಾಸ್ತಿ. ಆನಂದಮಯನಲ್ಲಿ ಬ್ರಹ್ಮ ಶಬ್ದದ ಪ್ರಯೋಗ ಇಲ್ಲ. ಗೊತ್ತಾಯ್ತು? ತಸ್ಯ ಅಂದ್ರೆ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ಏನು ಶ್ಲೋಕ ಇದೆ, ಶ್ಲೋಕಸ್ಯ ಪುಚ್ಛ ವಿಷಯತ್ವ. ಆನಂದಮಯನಲ್ಲಿ ಬ್ರಹ್ಮ ಶಬ್ದದ ಪ್ರಯೋಗ ಇಲ್ಲ, ಪುಚ್ಛದಲ್ಲಿ ಬ್ರಹ್ಮ ಶಬ್ದದ ಪ್ರಯೋಗ ಇದೆ. ಪುಚ್ಛ ಬ್ರಹ್ಮವೇ ಹೊರತು ಆನಂದಮಯ ಬ್ರಹ್ಮ ಅಲ್ಲ.
ಬ್ರಹ್ಮ ಅಂತ ಹೇಳಿದ್ದದು ಪುಚ್ಛ ವಿಷಯಕ. ಶ್ಲೋಕದಲ್ಲಿ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತೇನು ಶ್ಲೋಕದಲ್ಲಿ ಇದೆ, ಅನುವಾಕದಲ್ಲಿ ಆ ವಾಕ್ಯದಲ್ಲಿ ಅದು ಪುಚ್ಛ ವಿಷಯಕ ಅಂತ ಹೇಳ್ತೇವೆ. ಬ್ರಹ್ಮ ಅಂತ ಹೇಳಿದ್ದು ಆನಂದಮಯನಿಗಲ್ಲ. ಆನಂದಮಯನಲ್ಲಿ ಬ್ರಹ್ಮ ಶಬ್ದದ ಪ್ರಯೋಗವೇ ಇಲ್ಲ. ಆ ಬ್ರಹ್ಮ ಶಬ್ದದ ಪ್ರಯೋಗ ಪುಚ್ಛದಲ್ಲಿದೆ. ಅದು ಪುಚ್ಛ ವಿಷಯ, ಪುಚ್ಛ ಬ್ರಹ್ಮ ಅಂತ ಅರ್ಥ. ಹಿಂಗಂತೀವಿ ಅಂದ್ರೆ ಇತಿನಚ್ಚ ವಾಚ್ಯ ಅನಬೇಡಿ, ಹಾಗೆ ಅನಬೇಡಿ ಅಂದ್ರೆ ಹೀಗನ್ನೋದಾದರೆ ತಥಾಸತಿ ತಥಾಸತಿ ಅನ್ನಮಯಾದಿ ಶ್ಲೋಕಾನಾಮಪಿ ತಥಾತ್ವ ಪ್ರಾಪ್ತೇ. ನೀವು ಹಿಂಗನ್ನೋದಾದ್ರೆ ನೋಡಿ, ಆನಂದಮಯ ಪ್ರಕರಣದ ಶ್ಲೋಕ ಹೆಂಗ ಪುಚ್ಛ ವಿಷಯಕ ಅಂತ ಅಂತೀರೋ ಹಾಗೆ ಅನ್ನಮಯಾದಿಗಳ ಶ್ಲೋಕಗಳಲ್ಲಿಯೂ ಕೂಡ ಪುಚ್ಛ ವಿಷಯಕ ಅಂತ ಆಗಬೇಕಾಗುತ್ತದೆ. ಆನಂದಮಯ ಪ್ರಕರಣದಲ್ಲಿ ಬಂದ ಬ್ರಹ್ಮ ಶಬ್ದ ಅದು ಪುಚ್ಛ ವಿಷಯಕ, ಪುಚ್ಛವೇ ಬ್ರಹ್ಮ, ಆನಂದಮಯ ಬ್ರಹ್ಮ ಅಲ್ಲ ಅಂದ್ರೆ ಹಿಂಗನ್ನೋದಾದ್ರೆ. ಅದೇ ರೀತಿ ಅನ್ನಮಯಾದಿ ಪ್ರಕರಣಗಳಲ್ಲಿಯೂ ಕೂಡ ಪುಚ್ಛ ವಿಷಯಕ ಅಂತನ್ರಿ. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್. ಬ್ರಹ್ಮ ಅಂದ್ರೆ ಅನ್ನಮಯನ ಪುಚ್ಛಕ್ಕೆ ಬ್ರಹ್ಮ ಅಂದದ್ದು ಅಂತ ಅನ್ಬೇಕಾಗುತ್ತದೆ. ಹಂಗಂದಿರೇನೋ? ಹಂಗಂದಿಲ್ಲ, ಗೊತ್ತಾಯ್ತಲ್ಲ. ಅದನ್ನ ಹೇಳ ತಥಾಸತಿ ಅನ್ನಮಯಾದಿ ಶ್ಲೋಕಾನಾಮಪಿ, ಅನ್ನಮಯಾದಿ ಪ್ರಕರಣಗಳಿಗೂ ಕೂಡ ಅಲ್ಲಿ ಬಂದ ಬ್ರಹ್ಮ ಶಬ್ದ ಪುಚ್ಛ ವಿಷಯಕ ಅಂತ ಅನ್ಬೇಕು. ತಥಾತ್ವ ಪ್ರಾಪ್ತೇ ಅಂದ್ರು. ಮತ್ತು ಟೀಕರಾಯರು ಅವರಿಗೆ ಇನ್ನೊಂದು ವಿಕಲ್ಪ ಮಾಡಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಏನು ನೋಡ್ರಿ, ಆನಂದಮಯ ಬ್ರಹ್ಮನಲ್ಲ ಪುಚ್ಛ ಬ್ರಹ್ಮ ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಅನ್ನಮಯಾದಿಗಳು ಆನಂದಮಯ ಇವ್ಯಾವು ಬ್ರಹ್ಮ ಅಲ್ಲ ಅಂತ ಇದೆ. ಯಾತಕ್ಕೆ ಬ್ರಹ್ಮ ಅಲ್ಲ ಅಂತೀರಿ? ಆನಂದಮಯ ಅನ್ನಮಯಾದಿಗಳನ್ನು ಬ್ರಹ್ಮ ಅಲ್ಲ ಅಂಬೋದಕ್ಕೆ ಕಾರಣ ಏನು? ಕಿಂಚ ಬಾಧಕವಶಾತ್, ಏನಾದರೂ ಬಾಧಕ ಇರೋದ್ರಿಂದ ಅನ್ನಮಯಾದಿಗಳನ್ನು ಬ್ರಹ್ಮ ಅಲ್ಲ ಅಂತೀರೋ? ಕಿಂಚ ಬಾಧಕವಶಾತ್ ಇತ್ತಂ ಆಶ್ರೀಯತೆ, ಅಥವಾ ಏವಮೇವ ವಾ ಅಂದ್ರೆ ಅಥವಾ ಸುಮ್ಮನೆ ಹಾಗೆ ಬಾಧಕ ಇದೆ ಅಂತೇನಿಲ್ಲ, ಸುಮ್ಮನೆ ಹಾಗೆ ನಾವು ಆನಂದಮಯ ಅನ್ನಮಯ ಇವುಗಳು ಬ್ರಹ್ಮ ಅಲ್ಲ ಅಂತ ಹೇಳ್ತಾ ಇದ್ದೇವೆ. ಅಂದ್ರೆ ಏನೋ ಒಂದು ಬಾಧಕ ಇದೆ ಎಂಬ ಕಾರಣದಿಂದ ಇವು ಪುಚ್ಛ ವಿಷಯಕ, ಆನಂದಮಯ ವಿಷಯಕ ಅಲ್ಲ ಅಂತೀರೋ? ಅಥವಾ ಏನು ಬಾಧಕ ಇಲ್ಲ ಏನಿಲ್ಲ ಸುಮ್ಮನೆ ಹೇಳ್ತಾ ಇದ್ದೇವೆ ಅಂತಂತೀರೋ? ಅಂದ್ರೆ ನಾದ್ಯ, ಬಾಧಕ ಇದೆ ಆದ್ದರಿಂದ ಆನಂದಮಯ ಬ್ರಹ್ಮ ಅಲ್ಲ, ಬ್ರಹ್ಮ ಅಂಬೋದು ಪುಚ್ಛ. ಆ ಬ್ರಹ್ಮ ಅಂಬೋದು ಪುಚ್ಛ ವಿಷಯಕ ಅಂತೀವಿ. ಬಾಧಕ ಇದೆ, ಆನಂದಮಯನೇ ಬ್ರಹ್ಮ ಅಂದ್ರೆ ಬಾಧಕ ಇದೆ ಅಂತಂದ್ರೆ ಬಾಧಕಾನಾಂ ಪರಿರತತ್ವ, ನಾವು ಬಾಧಕವನ್ನು ಪರಿಹಾರ ಮಾಡಿದ್ದೇವೆ ಅಂತ ನಾವು ಹೇಳ್ತಾ ಇದ್ದೇವೆ. ಬಾಧಕವನ್ನು ನಾವು ಅವಶ್ಯವಾಗಿ ಪರಿಹಾರ ಮಾಡಿದ್ದೇವೆ. ಏನು ಬಾಧಕವನ್ನು ಪರಿಹಾರ ಮಾಡಿದ್ದೇವೆ ಅಂತಂದ್ರೆ ಹಿಂದೆ ಬಂತಲ್ಲಿ ಆನಂದಮಯನೇ ಬ್ರಹ್ಮ ಅಂತಂದ್ರೆ ನೋಡಿ, ಆನಂದಮಯನಿಗೆ ಪ್ರಿಯಾಪ್ರಿಯಗಳ ಸಂಬಂಧ ಮತ್ತು ಅನಿತ್ಯತ್ವ ಇವುಗಳೆಲ್ಲ ಬರಬೇಕಾಗುತ್ತದಲ್ಲ ಅಂತಂದ್ರೆ ಇಲ್ಲಿ ಹೇಳಲ್ಪಟ್ಟ ಆನಂದಮಯನೇ ಬೇರೆ, ಹಿಂದೆ ಹೇಳಲ್ಪಟ್ಟ ಆನಂದಮಯನೇ ಬೇರೆ ಅಂತ ನಾವು ಬಾಧಕವನ್ನು ಅವಶ್ಯವಾಗಿ ಅಲ್ಲಿ ಪರಿಹಾರ ಮಾಡಿದ್ದೇವೆ ಎಂಬ ಮಾತನ್ನು ತಿಳಿಸ್ಕೊಡ್ತಾ ಇದ್ದ. ಆನಂದಮಯ ಬ್ರಹ್ಮ ಅಲ್ಲ, ಪುಚ್ಛವೇ ಬ್ರಹ್ಮ ಅಂತ ಅವ್ರ ಸಿದ್ಧಾಂತ. ಆನಂದಮಯನೇ ಬ್ರಹ್ಮ ಅಂತಂದ್ರೆ ಬಾಧಕ ಇದೆ ಅಂತ ಅವ್ರು ಏನಾದರೂ ಹೇಳಿದ್ರೆ ನಾವೆಲ್ಲ ಬಾಧಕವನ್ನು ಪರಿಹಾರ ಮಾಡಿದ್ದೇವೆ ಆಲ್ರೆಡಿ. ಆನಂದಮಯ ಬ್ರಹ್ಮ ಅಂತಂದ್ರೆ ಸರ್ವಥಾ ಯಾವುದೇ ಬಾಧಕ ಇಲ್ಲ ಅಂತ ನಾವು ಹೇಳಿದ್ದೇವೆ. ಗೊತ್ತಾಯ್ತೋ ಇಲ್ಲ? ಬಾಧಕ ಇಲ್ಲ ಅಂತ ನಾವು ಹೇಳಿದ್ದೇವೆ ಅಂತಂದ್ರು. ದ್ವಿತೀಯೇತು, ಬಾಧಕ ಇದೆ ಅಂತ ಏನು ನಾವು ಹೇಳಲ್ಲ, ಒಟ್ಟು ಸುಮ್ಮನೆ ಆನಂದಮಯ ಬ್ರಹ್ಮನಲ್ಲ. ಈ ಅನ್ನಮಯ ಪ್ರಕರಣ ಅಂದ್ರೆ ಆನಂದಮಯ ಪ್ರಕರಣ ಇದು ಪುಚ್ಛ ವಿಷಯಕ, ಬ್ರಹ್ಮ ಅಂದ್ರೆ ಪುಚ್ಛವೇ ಬ್ರಹ್ಮ ಅಂತ ಅಂತೀವಿ. ಯಾವ ಕಾರಣ ಏನಿಲ್ಲ, ಸುಮ್ಮನೆ ಅಂತೀವಿ ಎಂಬುದಾದ್ರೆ ದ್ವಿತೀಯ ನಿರ್ನಿಮಿತ್ತಂ ವೇದಾರ್ಥಭೂತ ಬ್ರಹ್ಮ ಬ್ರಹ್ಮಾಪಲಾಪಿನಃ, ಯಾವುದೇ ಕಾರಣ ಇಲ್ಲದೇನೆ ವೇದಾರ್ಥವನ್ನ ಅಪಲಾಪ ಮಾಡಿಬಿಟ್ರೆ ಅಂಥವರಿಗೆ ವೇದಾಭಿಮಾನಿ ದೇವತೆಗಳು ಸಿಟ್ಟು ಮಾಡಿ ವೇದಾಭಿಮಾನಿ ದೇವತೆಗಳ ಸಿಟ್ಟಿಗೆ ಗುರಿಯಾಗಿ ನರಕ ಪ್ರಾಪ್ತಿ ಆಗಬೇಕಾಗುತ್ತದೆ. ಹುಷಾರ್ ತಿಳಿಸ್ಕೊಡ್ತಾ ಇದ್ದ. ಟೀಕಾಕೃತ್ಪ. ಈಗ ಬೌದ್ಧರು ಏನು ಮಾಡ್ತಾರೆ? ಬೌದ್ಧರು ವೇದವನ್ನೇ ಅಪ್ರಮಾಣ ಅಂತಾರೆ. ಅವರು ವೇದವನ್ನು ಒಪ್ಪೋದಿಲ್ಲ, ವೇದವನ್ನು ನಿಂದನೆ ಮಾಡ್ತಾರೆ, ವೇದಕ್ಕೆ ಅಪ್ರಾಮಾಣ್ಯ ಹೇಳ್ತಾರೆ. ವೇದಕ್ಕೆ ಅಪ್ರಾಮಾಣ್ಯ ಹೇಳೋ ನಿಮಿತ್ತದಿಂದ ವೇದಾಭಿಮಾನಿ ದೇವತೆಗಳು ಸಿಟ್ಟಿಗೆದ್ದು ಅವರಿಗೆ ನರಕಾದ್ಯ ಅನರ್ಥವಾಗಲಿ ಅಂತ ಶಪಿಸ್ತಾರೆ. ನರಕಾದ್ಯ ಅನರ್ಥದ ಪ್ರಾಪ್ತಿ ಉಂಟು.
ಬೌದ್ಧಾದಿಗಳಿಗೆ ಒಂದರ್ಥದಲ್ಲಿ. ಹಾಗೆ ವೇದಗಳಲ್ಲಿ ಆನಂದಮಯ ಬ್ರಹ್ಮ ಅಂತ ಹೇಳಿದ್ದಾರೆ. ಅದನ್ನು ನೀವು ಒಪ್ಪದೇನೆ, ವೇದದಲ್ಲಿ ಹೇಳಿದ ಆನಂದಮಯನನ್ನ ಬ್ರಹ್ಮ ಅಂತ ಒಪ್ಪದೆ ಹೋದರೆ ವೇದಾರ್ಥವನ್ನ ಅಪಲಾಪ ಮಾಡಿದಂತೆ. ವೇದಾರ್ಥವನ್ನ ಅಪಲಾಪ ಮಾಡಿದರೆ ಆ ವೇದಾಭಿಮಾನಿ ದೇವತೆಗಳ ಸಿಟ್ಟಿಗೆ ಗುರಿಯಾಗಿ ನರಕ ಪ್ರಾಪ್ತಿ ಆಗಬೇಕಾಗುತ್ತದೆ. ನೋಡಿ, ಯಾವ ಕಾರಣ ಇಲ್ಲದೇನೆ ಸುಮ್ಮನೆ ವೇದಾರ್ಥಭೂತವಾದ ಅಂದ್ರೆ ಸಮಸ್ತ ವೇದದ ಅರ್ಥಭೂತನಾದ ಅಂದ್ರೆ ವೇದದಿಂದ ಪ್ರತಿಪಾದ್ಯನಾದ ಬ್ರಹ್ಮನನ್ನ ಅಪಲಾಪ ಮಾಡೋದಾದ್ರೆ ಬೌದ್ಧಸ್ಸೈವ ಬೌದ್ಧರಂತೆ ವೇದಾಭಿಮಾನಿ ಕೋಪೇನ ವೇದಾಭಿಮಾನಿ ದೇವತೆಗಳ ಕೋಪದಿಂದ ನರಕ ಪ್ರಾಪ್ತಿ ಸ್ಯಾ, ನರಕ ಆಗಬೇಕಾಗುತ್ತದೆ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಟೀಕಾಕೃತ್ಪಾದರು. ಇದರ ಜೊತೆಗೆ ಮುಂದೆ ಇಲ್ಲಿ ಪ್ರಸಂಗ ಏನು? ಆನಂದಮಯಾದಿಗಳು ಬ್ರಹ್ಮ ಅಂತ ಯಾಕೆ ಒಪ್ಪಬೇಕು? ಅನ್ನಮಯಾದಿಗಳನ್ನು ಬ್ರಹ್ಮ ಅಂತ ಯಾಕೆ ಒಪ್ಪಬೇಕು? ಇಲ್ಲಿಯ ಸಂದರ್ಭವನ್ನು ವಿವರಣೆ ಮಾಡಿ ಟೀಕಾಕೃತ್ಪಾದರು ತಿಳಿಸ್ತಾ ಇದ್ದಾರೆ. ನೋಡಿ ಏನು, ಸ್ಥಾನದ್ವಯಗತ ಇತ್ಯುಕ್ತಂ. ಹಿಂದೆ 2 ಅನುವಾಕಗಳಲ್ಲಿಯೂ ಕೂಡ ಅನ್ನಮಯಾದಿಗಳನ್ನ ಬ್ರಹ್ಮ ಅಂತ ಹೇಳಿದ್ದಾರೆ ಅಂತ ಹಿಂದಂದ್ರು. ಸ್ಥಾನದ್ವಯಗತ ವೇದ ವಾಣಿ ತದಪಲಾಪಿನಾಂ ಅಂತ ಒಂದು ಮಾತು ಬಂತು. 2 ಸ್ಥಾನಗಳಲ್ಲಿಯೂ ಕೂಡ ವೇದವಾಣಿ ಆನಂದಮಯಾದಿಗಳನ್ನ ಅಥವಾ ಅನ್ನಮಯಾದಿಗಳನ್ನ ಬ್ರಹ್ಮ ಅಂತ ಹೇಳಿದೆ. ಅದನ್ನ ಅಪಲಾಪ ಮಾಡಿದ್ರೆ ಅವರಿಗೆ ನರಕದಲ್ಲೇ ಸ್ಥಾನ, ನರಕ ಬಿಟ್ಟು ಬೇರೆ ಕಡೆ ಅವರಿಗೆ ಸ್ಥಾನ ಇಲ್ಲ ಅಂತ ವೇದವಾಣಿ ಹೇಳ್ತಾ ಇದೆ ಅಂತ ಒಂದು ಕಡೆ ಅಂದಿದ್ದಾರೆ ಹಿಂದಿನ ಶ್ಲೋಕದಲ್ಲಿ. ಆಮೇಲೆ ಪ್ರಾಕ್ಷ ಇದಕ್ಕಿಂತ ಮುಂಚೆ ಭೃಗೋಶ್ಚೈತದ್ವದಿಷ್ಯತಿ, ಭೃಗೋಶ್ಚೈತದ್ವದಿಷ್ಯತಿ ಅಂತ ಮಾತು ಬಂದಿದೆ. ಅಂದ್ರೆ ವರುಣದೇವರು ಭೃಗು ಋಷಿಗಳಿಗೆ ಹೇಳಿದ ಮಾತಿದು ಅಂತ ಒಂದು ಹೇಳಿದ್ದಾರೆ. ಆಮೇಲೆ ತತ್ರ ಉತ್ತರ ಅನುವಾಕ ಉಕ್ತಸ್ಯ ಬ್ರಹ್ಮತ್ವಂ ಪ್ರಪಂಚಯತಿ, ಮುಂದಿನ ಅನುವಾಕದಲ್ಲಿಯೂ ಹೇಳಿರತಕ್ಕಂತಹ ಅನ್ನಮಯಾದಿಗಳು ಬ್ರಹ್ಮ ಎಂಬುವ ಈ ಎಲ್ಲ ವಿಚಾರವನ್ನ ಆಚಾರ್ಯರು ಮುಂದಿನ ಶ್ಲೋಕದಲ್ಲಿ ಅದೀಹಿ ಭಗವೋ ಬ್ರಹ್ಮೇತಿ ಈ ಶ್ಲೋಕದಲ್ಲಿ ಆಚಾರ್ಯ ವಿವರಣೆ ಮಾಡ್ತಾ ಇದ್ದಾರೆ. ಇಲ್ಲಿಯ ಪ್ರಸಂಗ ಏನು, ಯಾತಕ್ಕೆ ಆನಂದಮಯಾದಿಗಳನ್ನು ಬ್ರಹ್ಮ ಅಂತೆ ಒಪ್ಪಬೇಕು ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನು ಶ್ಲೋಕ ಹೇಳಿ ಅರ್ಥ ಹೇಳೋಣ. ಅದೀಹಿ ಭಗವೋ ಬ್ರಹ್ಮೇತಿ ಉಕ್ತೋನ್ನ ಪ್ರಾಣಪೂರ್ವಕಂ ಆಹ ಬ್ರಹ್ಮ ಕಥಂ ತನ್ನ. ಇನ್ನೊಂದು ಪಾದ ಮುಂದೆ ಇದೆ, ಅದನ್ನು ನೋಡ್ಬಿಡಿ ಆಮೇಲೆ ಹೇಳೋಣ. ದ್ವಾರಂ ತದಿತಿ ವಾದಿನಃ. ಸರಿ, ಇಲ್ಲಿ ಅಭಿಪ್ರಾಯ ಏನು? ಅದೀಹಿ ಭಗವೋ ಬ್ರಹ್ಮೇತಿ ಎಂಬುವ ಉಪನಿಷತ್ತಿನಲ್ಲಿ ಭೃಗು ಋಷಿಗಳ ಪ್ರಶ್ನೆಗೆ ವರುಣದೇವರು ಉತ್ತರ ಕೊಟ್ಟಿದ್ದಾರೆ. ಏನ್ ಪ್ರಶ್ನೆ ಮಾಡಿದ್ದಾರೆ ಭೃಗು ಋಷಿಗಳು ಅಂದ್ರೆ, ವರುಣದೇವರನ್ನು ಕುರಿತು ನನಗೆ ಬ್ರಹ್ಮನ ಬಗ್ಗೆ ಉಪದೇಶ ಮಾಡು. ಬ್ರಹ್ಮ ಅಂದ್ರೆ ಯಾರು ಹೇಳು, ಬ್ರಹ್ಮ ಅಂದ್ರೆ ಯಾರು ಹೇಳು ಅಂತ ಭೃಗು ಋಷಿಗಳು ಪ್ರಶ್ನೆ ಮಾಡಿದಾಗ, ಬ್ರಹ್ಮ ಅಂದ್ರೆ ಯಾರು ಹೇಳು ಅಂದ್ರೆ ವರುಣದೇವರು ಉತ್ತರ ಹೇಳಿದರು. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಪ್ರಾಣಂ ಬ್ರಹ್ಮೇ ದಿವ್ಯಜಾನಾತ್. ಅನ್ನ ಹೇಳ್ತಾರೆ ಉಕ್ತೋನ್ನ ಪ್ರಾಣ ಪೂರ್ವಕಂ ಅದೀಹಿ ಭಗವೋ ಬ್ರಹ್ಮೇತಿ. ಹೇ ಭಗವಃ ಸಂಬೋಧನೆ, ಅದು ಹೇ ಭಗವಃ ಸಂಬೋಧನೆ ಅಂದ್ರೆ ಹೇ ಭಗವಃ ಪೂಜ್ಯರಾದ ವರುಣದೇವರೇ, ಮಮ ನನ್ನನ್ನು ಕುರಿತು ಅಥವಾ ಮಾಂ ಪ್ರತಿ ಬ್ರಹ್ಮ ಅದೀಹಿ. ಬ್ರಹ್ಮ ಅದೀಹಿ ಅಂದ್ರೆ ಏನು? ಬ್ರಹ್ಮನನ್ನು ಕುರಿತು ಉಪದೇಶ ಮಾಡು. ಬ್ರಹ್ಮ ಅಂದ್ರೆ ಯಾರು ಅಂತ ಹೇಳು ಅಂತ ಹೇಳಿದಾಗ, ಅನ್ನಪ್ರಾಣ ಪೂರ್ವಕಂ ಇತ್ಯುಕ್ತ ವರುಣ ಅಂತ ಇಟ್ಕೊಂಡ್ರು. ಇತ್ಯುಕ್ತ ಅಂದ್ರೆ ಏನು? ಈ ರೀತಿ ಭೃಗು ಋಷಿಗಳಿಂದ ಪ್ರಶ್ನೆ ಮಾಡಿಸಿಕೊಳ್ಳಲ್ಪಟ್ಟ ಉಕ್ತ ವರುಣ, ಭೃಗು ಋಷಿಗಳಿಂದ ಪ್ರಶ್ನೆ ಮಾಡಿಸಿಕೊಳ್ಳಲ್ಪಟ್ಟ ಉಕ್ತ ವರುಣ ವರುಣದೇವರು ಅನ್ನಪ್ರಾಣ ಪೂರ್ವಕ, ಅನ್ನ ಪ್ರಾಣ ಇವೇ ಮೊದಲಾದವುಗಳನ್ನೇ ಬ್ರಹ್ಮ ಬ್ರಹ್ಮ ಅಂತ ಆಹ ಹೇಳಿದ್ದಾರೆ. ಆದ್ದರಿಂದ ತತ್ಕಥಂನ, ವರುಣದೇವರೇ ಅನ್ನಾದಿಗಳನ್ನ ಬ್ರಹ್ಮ ಅಂತ ಹೇಳಿದ ಮೇಲೆ ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂತ ಹೇಗಂತಿ ನೀನು ಅಂತ ಆಚಾರ್ಯರ ಪ್ರಶ್ನೆ. ಬಹಳ ಚೆನ್ನಾಗಿದೆ ವಾಕ್ಯ ನೋಡಿ. ಏನು ಇಲ್ಲಿ ಅದೀಹಿ ಅದೀಹಿ ಭಗವೋ ಬ್ರಹ್ಮೇತಿ ಅಂತ ಇದೆ. ಅದೀಹಿ ಅಂದ್ರೆ ಅಧ್ಯಾಪಯ,
ನನಗೆ ಅದನ್ನ ತಿಳಿಸಿಕೊಡು, ನನಗೆ ಅದನ್ನ ಹೇಳು, ಅಧ್ಯಾಪನ ಮಾಡು. ಅಧೀಹಿ ಅಂದ್ರೆ ಅಧ್ಯಾಪಯ, ಬ್ರಹ್ಮನ ಬಗ್ಗೆ ನನಗೆ ತಿಳಿಸಿಕೊಡು. ಆಮೇಲೆ ಇಲ್ಲಿ ಅಧೀಹಿ ಅಧ್ಯಾಪಯ ಅಂದ್ರೆ ನ್ಯರ್ಥಸ್ಯ ಅಂತರ್ಣೀತತ್ವ ಎಂಬ ಮಾತು ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರೇರಣಾರ್ಥವು ಧಾತ್ವರ್ಥದ ಒಳಗೆ ಅಡಗಿಕೊಂಡಿದೆ. ಅಂದ್ರೆ ಅಭಿಪ್ರಾಯ, ಬ್ರಹ್ಮನ ಬಗ್ಗೆ ನನಗೆ ಪ್ರೇರಣೆ ಮಾಡು. ಅಂದ್ರೆ ಪ್ರೇರಣೆ ಎಂಬ ಅರ್ಥ ಅಧಿಗತವು ಆ ಧಾತುವಿನ ಒಳಗೆ ಅಡಗಿಕೊಂಡಿದೆ, ಆ ಪ್ರೇರಣೆ ಎಂಬ ಅರ್ಥ. ಆದ್ರಿಂದ ಅಧೀಹಿ, ಅಧೀಹಿ ಅಂದ್ರೆ ಅಧ್ಯಾಪಯ, ನನಗೆ ಅಧ್ಯಯನ ಮಾಡಿಸು, ಬ್ರಹ್ಮನ ಬಗ್ಗೆ ತಿಳಿಸು, ಬ್ರಹ್ಮನ ಬಗ್ಗೆ ಉಪದೇಶ ಮಾಡು ಅಂತ ಅರ್ಥ ಆಗುತ್ತದೆ. ಸರಿ. ಆಮೇಲೆ ಭಗವೋ ಅಂತಿದೆ ಆ ಉಪನಿಷತ್ತು ವಾಕ್ಯದಲ್ಲಿ. ಭಗವೋ ಅಂದ್ರೆ ಹೇ ಭಗವನ್ ಅಂತ ಸಂಬೋಧನೆಯಲ್ಲಿ. ಭಗವೋ ಅಂದ್ರೆ ಹೇ ಭಗವನ್ನ. ಇಲ್ರಿ, ಭಗವನ್ ಎಂಬುದನ್ನ ಭಗವೋ ಅಂತ ಹೇಗೆ ಅಂದಿದ್ದಾರೆ? ಅದಕ್ಕೆ ಟೀಕಾರಾಯರು ಮತ್ತೆ ವ್ಯಾಕರಣದ ರೀತಿಯ ಉತ್ತರ ಕೊಟ್ಟರು. ಮತು ವಸೋರುಹು ಸಂಬುದ್ಧೌ ಛಂದಸಿ ಇತಿ ವಚನಾತ್. ಗೊತ್ತಾಯ್ತಾ? ಭಗವೋ ಅಂದ್ರೆ ಹೇ ಭಗವನ್, ಎಲ್ಲೋ ಜ್ಞಾನಿಗಳಾದ ವರುಣದೇವರೇ, ಜ್ಞಾನಿಗಳೇ ಅಂತ ಅಭಿಪ್ರಾಯ. ಭಗವೋ ಅಂದ್ರೆ ಹೇ ಭಗವನ್ ಅಂತ ಅರ್ಥ. ಇದು ಹೇಗಾಯಿತು ಅಂತಂದ್ರೆ ಮತುವಸೋರುಹು ಸಂಬುದ್ಧೌ ಛಂದಸಿ ಎಂಬ ವ್ಯಾಕರಣ ವಚನ ಇರೋದ್ರಿಂದ ಭಗವನ್ ಎಂಬ ಆ ಮತುಬಂತವಾದ ಶಬ್ದಕ್ಕೆ, ಭಗವನ್ ಎಂಬಲ್ಲಿ ಮತು ಪ್ರತ್ಯಯವೇ ಕೊನೆಯಾಗಿ ಉಳ್ಳದ್ದಾಗಿದೆ ಭಗವತ್ ಶಬ್ದ. ಭಗವನ್ ಎಂಬಲ್ಲಿ ಆ ಮತು ಪ್ರತ್ಯಯವೇ ಕೊನೆಯಾಗಿ ಉಳ್ಳ ಆ ಶಬ್ದಕ್ಕೆ ಭಗವನ್ ಎಂಬುದಕ್ಕೆ ಉ ಆದೇಶವಾಗಿ ಭಗವೋ ಅಂತಾಗಿದೆ. ಮತುವಸೋರು ಸಂಬುದ್ಧೌ ಛಂದಸಿ ವಚನಾದಿತಿ. ಸರಿ. ಉಕ್ತ ಅಂತಿದೆ ಶ್ಲೋಕದಲ್ಲಿ. ಉಕ್ತ ಅಂದ್ರೆ ಏನ್ರಿ ಅಂದ್ರೆ, ಉಕ್ತ ಅಂದ್ರೆ ಭೃಗುಣ, ಪೃಷ್ಟ, ವರುಣ ಅಂತ ಅರ್ಥ. ಬ್ರಹ್ಮನ ಬಗ್ಗೆ ನನಗೆ ಉಪದೇಶ ಮಾಡಿರಿ, ಬ್ರಹ್ಮ ಅಂದ್ರೆ ಯಾರು ಅಂತ ಹೇಳಿರಿ ಅಂತ ಭೃಗು ಋಷಿಗಳಿಂದ ಪ್ರಶ್ನೆ ಮಾಡಿಸಿಕೊಳ್ಳಲ್ಪಟ್ಟ ವರುಣ ದೇವರು ಹೇಳಿದರು. ಏನ್ ಹೇಳಿದ್ರು? ಅನ್ನಪ್ರಾಣ ಪೂರ್ವಕಂ ಬ್ರಹ್ಮ ಆಹಾ. ಏನು, ಯಾವ ವಾಕ್ಯದಲ್ಲಿ ಅಂದ್ರೆ ಭೃಗುವಲ್ಲಿ ಅಂತ ಕರೀತಾರೆ ಇದಕ್ಕೆ. ಭೃಗುವಲ್ಲಿಯಲ್ಲಿ ಬಂದ ಆ ವಾಕ್ಯವನ್ನು ಟೀಕಾಕೃತ್ಪಾದರು ಪೂರ್ಣವಾಗಿ ಬರೆದಿದ್ದಾರೆ. ಆ ವಾಕ್ಯ ನೋಡಿ, ನಾನು ಹೇಳುತ್ತೆ ನಿಧಾನವಾಗಿ ನೀವು ನೋಡ್ತಾ ಹೋಗಿ. ಭೃಗುರ್ವೈವಾರುಣಿ, ಭೃಗು ಋಷಿಗಳು ವರುಣದೇವರನ್ನು ಕುರಿತು ಬಂದು ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾರೆ. ವರುಣಂ ಪಿತರಂ ಉಪಸಸಾರ, ಪಿತರಂ ವರುಣಂ ಉಪಸಸಾರ. ತಂದೆಯ ಸ್ಥಾನದಲ್ಲಿದ್ದ ವರುಣದೇವರನ್ನ ಸಮೀಪಿಸಿದರು. ಅಂದ್ರೆ ಭೃಗು ಋಷಿಗಳು ವರುಣದೇವರ ಹತ್ತಿರ ಬಂದರು. ವರುಣದೇವರ ಹತ್ತಿರ ಬಂದು ಏನ್ ಕೇಳಿದ್ರು? ಅದೀಹಿ ಭಗವೋ ಬ್ರಹ್ಮೇತಿ, ಹೇ ಭಗವೋ, ಎಲ್ಲೋ ಪೂಜ್ಯರಾದ ಜ್ಞಾನಿಗಳಾದ ವರುಣದೇವರೇ, ಮಾಂ ಪ್ರತಿ ಬ್ರಹ್ಮ ಅಧೀಹಿ, ನನ್ನನ್ನು ಕುರಿತು ಆ ಪರಬ್ರಹ್ಮನ ಬಗ್ಗೆ ಉಪದೇಶ ಮಾಡಿ ತಿಳಿಸಿಕೊಡಿ. ತಸ್ಮಾದೇತತ್ ಪ್ರೋವಾಚ, ತಸ್ಮಾತ್ ಈ ಭೃಗು ಋಷಿಗಳು ಪ್ರಶ್ನೆ ಕೇಳಿದ್ದರಿಂದ ಏತತ್ ಪ್ರೋವಾಚ, ಆ ಬ್ರಹ್ಮನ ಬಗ್ಗೆ ವರುಣದೇವರು ಪ್ರೋವಾಚ ಹೇಳಿದರು. ಏನ್ ಹೇಳಿದ್ರು? ಬ್ರಹ್ಮ ಯಾರು ಅಂತ ಕೇಳಿದ್ರೆ ಏನ್ ಹೇಳಿದ್ರು ಅವರು? ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋವಾಚಮಿತಿ. ಅನ್ನ, ಪ್ರಾಣ, ಚಕ್ಷುಸ್ಸು ಕಣ್ಣು, ಶ್ರೋತ್ರ ಶ್ರೋತ್ರೇಂದ್ರಿಯ ಕಿವಿ, ಮನಸ್ಸು ವಾಕು, ಮನೋ ಇಂದ್ರಿಯ ವಾಗೀಂದ್ರಿಯ, ಇವೆಲ್ಲವೂ ಕೂಡ ಇತ್ತೇವಂ ಬ್ರಹ್ಮ ಪ್ರಶ್ನೋತ್ತರತ್ವೇನ ಉಕ್ತತ್ವಾತ್. ಬ್ರಹ್ಮ ಯಾರು ಅಂತ ಪ್ರಶ್ನೆ, ಬ್ರಹ್ಮ ಯಾರು ಅಂದ್ರೆ ಉತ್ತರ ಏನ್ ಹೇಳಿದ್ದಾರೆ? ಅನ್ನ, ಪ್ರಾಣ, ಚಕ್ಷುರೇಂದ್ರಿಯ, ಶ್ರೋತ್ರೇಂದ್ರಿಯ ಅಂದ್ರೆ ಅಭಿಮಾನಿ ದೇವತೆಗಳು, ಇವೆಲ್ಲವೂ ಬ್ರಹ್ಮ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅನ್ನಾದಿಕಂ ಬ್ರಹ್ಮೈವ ಭವಿತು ಅರ್ಹತಿ ಇತ್ಯರ್ಥ. ಆದ್ರಿಂದ ಈ ಅನ್ನಾದಿಗಳೆಲ್ಲವೂ ಕೂಡ ಬ್ರಹ್ಮ, ಬ್ರಹ್ಮ ಅಂತೆ ಆಗಲಿಕ್ಕೆ ಯೋಗ್ಯವಾಗಿವೆ. ಅನ್ನಂ ಬ್ರಹ್ಮೇ ದಿವ್ಯಜಾನ. ಯಾರು ಬ್ರಹ್ಮ ಅಂದ್ರೆ ಅನ್ನಾದಿಗಳೇ ಬ್ರಹ್ಮ ಎಂಬ ಮಾತನ್ನ ಹೇಳ್ತಾ ಇದ್ದ. ಅನ್ನಾದಿಗಳೇ ಬ್ರಹ್ಮ ಅಂತ ಹೇಳ್ತಾ ಇದ್ದ. ಅಂದ್ರೆ ನೋಡಿ, ಹಾಗಾದ್ರೆ ಅನ್ನಮಯಾದಿಗಳು ಬ್ರಹ್ಮ ಹೇಗೆ ಅಂತಂದ್ರೆ ಈ ಭೃಗುವಲ್ಲಿಯಲ್ಲೇನೆ ಭೃಗು ಋಷಿಗಳು ಮಾಡಿದ ಪ್ರಶ್ನೆಗೆ ವರುಣದೇವರ ಉತ್ತರ ಇದೆ. ಆದ್ದರಿಂದ ಇಲ್ಲಿ ಅನ್ನ ಅನ್ನ ಅಂತಂದ್ರೆ ಅದು ಪರಬ್ರಹ್ಮನೇ ಅನ್ನ ಅಂತ ಕರೆಸಿಕೊಳ್ಳಲ್ಪಡ್ತಾ. ಇಲ್ಲಿ ಪ್ರಶ್ನೆ, ನಾನು ತತ್ರ ಮಯಟಃ ಆಶ್ರವಣಾತ್ ಭಿನ್ನ ವಿಷಯತ್ವಂ ಇತಿ ಚೇನ್ನ. ಇಲ್ಲಿ ಪ್ರಶ್ನೆ,
ಇಲ್ರಿ, ಇಲ್ಲಿ ಮಯಟ್ ಪ್ರತ್ಯಯ ಇಲ್ಲ. ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಮನೋ ವಾಚಮಿತಿ ಎಲ್ಲಿಯೂ ಅನ್ನಮಯ ಪ್ರಾಣಮಯ ಮಯಟ್ ಪ್ರತ್ಯಯ ಇಲ್ಲಿ ಏನು ಹೇಳ್ತಾ ಇಲ್ಲ ಭೃಗುವಲ್ಲಿಯಲ್ಲಿ. ಇಲ್ಲಿ ಮಯಟ್ ಪ್ರತ್ಯಯ ಇಲ್ಲ ಅಂತಂದ ಮೇಲೆ ಈ ವಿಷಯನೇ ಬೇರೆರಿದು. ನಮಗೆ ಬಂದ ವಿಷಯ ಪ್ರಶ್ನೆ ಏನಿಲ್ಲಿ ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂತ ನಾವು ಹೇಳ್ತಾ ಇದ್ವಿ. ಈ ಭೃಗುವಲ್ಲಿಯಲ್ಲಿ ಅನ್ನಾದಿಗಳನ್ನ ಬ್ರಹ್ಮ ಅಂತ ವರುಣದೇವರು ಹೇಳ್ತಾ ಇದ್ದಾರೆ. ಈ ವಿಷಯವೇ ಬೇರೆ, ನಮಗೆ ಬೇಕಾದ ಈ ವಿಷಯವೇ ಬೇರೆ. ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂತ ನಾವು ಹೇಳ್ತಾ ಇದ್ವಿ. ಇಲ್ಲಿ ಅನ್ನಾದಿಗಳನ್ನ ಬ್ರಹ್ಮ ಅಂದ್ರು, ಅನ್ನಮಯಾದಿಗಳನ್ನ ಬ್ರಹ್ಮ ಅಂದಾರ ಇಲ್ಲ. ಯಾಕೆ? ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಮನೋ ವಾಚಮಿತಿ ಇಲ್ಲೆಲ್ಲಿಯೂ ಮಯಟ್ ಪ್ರತ್ಯಯ ಇಲ್ಲವೇ ಇಲ್ಲ. ಅಂದ್ಮೇಲೆ ಈ ವಿಷಯವೇ ಬೇರೆ. ಇತಿಚಿ ಹಿಂಗೆ ಹೇಳಬೇಡ್ರಿ ಅಂದ್ರೆ ಯಾಕೆ? ಉಕ್ತೋತ್ತರತ್ವಾತ್ ಈ ಪ್ರಶ್ನೆಗೆ ನಾವು ಉತ್ತರವನ್ನ ಹೇಳಿದ್ದೇವೆ, ಈ ಪ್ರಶ್ನೆಗೆ ನಾವು ಉತ್ತರವನ್ನ ಹೇಳಿದ್ದೇವೆ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ಈ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನ ಹೇಳ್ತಾ ಇದ್ದೇವೆ. ಏನು? ಭೃಗುವಲ್ಲಿಯಲ್ಲಿ ಸಾಧಕನಾದ ವ್ಯಕ್ತಿಗೆ ಅನ್ನಮಯಾದಿಗಳ ಪ್ರಾಪ್ತಿಯನ್ನ ಹೇಳ್ತಾ ಇದ್ದಾರೆ. ಭೃಗುವಲ್ಲಿಯಲ್ಲಿ ಸಾಧಕನಾದ ವ್ಯಕ್ತಿಗೆ ಅನ್ನಮಯಾದಿಗಳ ಪ್ರಾಪ್ತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರಂದ್ರು ಭೃಗುವಲ್ಲಿಯಲ್ಲಿ ಮಯಟ್ ಪ್ರತ್ಯಯ ಇಲ್ಲ ಅಂದ ಮೇಲೆ ಅನ್ನಮಯಾದಿಗಳಿಂದ ಹೇಳಲ್ಪಟ್ಟ ವ್ಯಕ್ತಿನೇ ಬೇರೆ, ಈ ಅನ್ನ ಅಂಬೋದ್ರಿಂದ ಹೇಳಲ್ಪಟ್ಟ ವ್ಯಕ್ತಿನೇ ಬೇರೆ, ಇಲ್ಲಿ ಸಂಬಂಧವೇ ಇಲ್ಲ, ವಿಷಯವೇ ಬೇರೆ ಹಂಗನಬೇಡ. ಉಕ್ತೋತ್ತರತ್ವ ಇದಕ್ಕೆ ಉತ್ತರ ನಾವು ಕೊಟ್ಟಿದ್ದೇವೆ ಅಂದ್ರು. ಏನು ಉತ್ತರ ಕೊಟ್ಟಿದ್ದೇವೆ ಅಂದ್ರೆ ನೋಡಿ, ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಅಂತ ಮುಂದೆ ಉತ್ತರ ವಾಕ್ಯ ಉಪಸಂಹಾರದಲ್ಲಿ. ಅಲ್ಲಿ ಮಯಟ್ ಪ್ರತ್ಯಯ ಶ್ರುತವಾಗಿದೆ. ಗೊತ್ತಾಯಿತೋ ಇಲ್ಲ? ಉತ್ತರದಲ್ಲಿ ಮಯಟ್ ಪ್ರತ್ಯಯ ಅಂದ್ರೆ ಅಭಿಪ್ರಾಯ ಏತಮನ್ನಮಯಮಾತ್ಮಾನ ಉಪಸಂಕ್ರಮ್ಯ ಎಂಬುದು ಮುಂದೆ ಮಯಟ್ ಪ್ರತ್ಯಯ ಶ್ರುತವಾಗಿದೆ. ಅದರಿಂದ ಇದು ಹಿಂದೆನೇ ಹೇಳಿ ಆಗಿದೆ. ಅಂದ್ರೆ ಪ್ರಾಪ್ಯತ್ವೇನ ಮಯಟ್ ಪ್ರೋಕ್ತೇ ನ ತತ್ರಾಪ್ಯನ್ಯದುಚ್ಯತೆ. ಭೃಗುವಲ್ಲಿಕ್ಕಿಂತಲೂ ಹಿಂದೆನೇ ಮಯಟ್ ಪ್ರತ್ಯಯ ಶ್ರುತವಾಗಿದೆ. ಏತಮನ್ನಮಯಮಾತ್ಮಾನ ಉಪಸಂಕ್ರಮ್ಯ, ಏತಮನ್ನಮಯಮಾತ್ಮಾನ ಉಪಸಂಕ್ರಮ್ಯ ಮಯಟ್ ಪ್ರತ್ಯಯ ಹಿಂದೆನೇ ಹೇಳಿದ್ದಾರೆ. ಹಿಂದೆನೇ ಹೇಳಿದ್ದರಿಂದ ಅನುವ್ಯಾಖ್ಯಾನ ನಾವೇನು ಹೇಳಿದ್ದೇವೆ? ಇಲ್ಲಿ ಅನ್ನಾದಿಗಳಲ್ಲಿ ಪ್ರಸಕ್ತನಾದವನು, ಅನ್ನಾದಿ ಶಬ್ದವಾಚ್ಯನಾದವನು ಬ್ರಹ್ಮನೇ ಹೊರತು ಬೇರೆಯವರಲ್ಲ. ಗೊತ್ತಾಯ್ತು? ಮಯಟ್ ಪ್ರತ್ಯಯದಿಂದ ಪ್ರಾಪ್ಯನಾದವನು ಪರಮಾತ್ಮನೇ ಹೊರತು ಬೇರೆ ಯಾರಲ್ಲ ಅಂತ ನಾವು ಹೇಳಿದ್ದೇವೆ. ಗೊತ್ತಾಯ್ತು ಇಲ್ಲ? ಆದ್ದರಿಂದ ಇಲ್ಲಿ ಅನ್ನಾದಿಗಳ ಈ ವಿಷಯನೇ ಬೇರೆ, ಇದು ಬ್ರಹ್ಮ ವಿಷಯಕ ಅಲ್ಲ ಅನ್ನಬೇಡ. ಇಲ್ಲಿಯೂ ಕೂಡ ಅಂದ್ರೆ ಹಿಂದೆ ಮಯಟ್ ಪ್ರತ್ಯಯ ಶ್ರುತವಾಗೋದ್ರಿಂದ ಅದನ್ನು ಮುಂದೆಯೂ ಕೂಡ ನಾವು ಅನ್ವಯ ಮಾಡಿಕೊಳ್ಳಬೇಕು. ಅನ್ನಮಯ ಬ್ರಹ್ಮ, ಅದೇ ರೀತಿ ಅನ್ನಾದಿಗಳು ಬ್ರಹ್ಮನೇ ಎಲ್ಲ ಅರ್ಥವನ್ನು ಅದ್ಯತೆ ತಿಚ ಭೂತಾನಿ ಅಂತ ಯಾಕೆ ದೇವರಿಗೆ ಅನ್ನ ಅಂತ ಕರೀತಾರೆ ಎಲ್ಲವನ್ನ ಕೇಳಿದ್ದಾರೆ. ಸರಿ, ಇದಾದ್ಮೇಲೆ ಕಿಂಚ ಮತ್ತು ತಥಾಸತಿ ಅನ್ನಮಯಾದಿಗಳಿಂದ ಪ್ರತಿಪಾದ್ಯವಾದ ವಸ್ತುವೇ ಬೇರೆ, ಇಲ್ಲಿ ಭೃಗುವಲ್ಲಿಯಲ್ಲಿ ಪ್ರತಿಪಾದ್ಯವಾದ ವಸ್ತುವೇ ಬೇರೆ ಅಂತ ನೀವು ಅನ್ನೋದಾದ್ರೆ ಕಿಂಚ ತಥಾಸತಿ ಅನ್ನಮಯಾದೀನ್ ಪ್ರತಿ ಉದಾರುತ ಶ್ಲೋಕೇಶು ಮಯಟಃ ಆಶ್ರವಣಾತ್ ಭಿನ್ನ ವಿಷಯತ್ವಂ ಸ್ಯಾತ್. ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ಭೃಗುವಲ್ಲಿಯ ವಾಕ್ಯ ಮತ್ತು ಬ್ರಹ್ಮವಲ್ಲಿಯ ವಾಕ್ಯ. ಬ್ರಹ್ಮವಲ್ಲಿಯ ವಾಕ್ಯ ಅನ್ನಮಯ ಮೊದಲಾದ ಶಬ್ದಗಳಿಂದ ಪ್ರತಿಪಾದ್ಯವಾದ ವಿಷಯವೇ ಬೇರೆ, ಭೃಗುವಲ್ಲಿಯಲ್ಲಿ ಆ ವಾಕ್ಯದಿಂದ ಪ್ರತಿಪಾದ್ಯವಾದ ವಿಷಯವೇ ಬೇರೆ ಅಂತಂಬೋದಾದರೆ, ಹಾಗಾದ್ರೆ ಬ್ರಹ್ಮವಲ್ಲಿಯಲ್ಲಿ ಅನ್ನಮಯಾದಿಗಳನ್ನು ಕುರಿತು ಉದಾಹೃತವಾದ ಶ್ಲೋಕ ಇದೆ. ಅಂದ್ರೆ ಬ್ರಹ್ಮವಲ್ಲಿಯಲ್ಲಿ ಅನ್ನಮಯಾದಿಗಳನ್ನು ಕುರಿತು ಹೇಳುವ ಶ್ಲೋಕ ಇದೆ. ಅಲ್ಲಿಯೂ ಕೂಡ ಮಯಟ್ ಪ್ರತ್ಯಯ ಇಲ್ಲ. ಬ್ರಹ್ಮವಲ್ಲಿಯಲ್ಲಿಯೂ ಕೂಡ ಮಯಟ್ ಪ್ರತ್ಯಯ ಹೇಳಿಲ್ಲ. ಹಾಗಾದ್ರೆ ಅಲ್ಲಿಯೂ ಕೂಡ ಅನ್ನಮಯಾದಿ ಶಬ್ದಗಳಿಂದ ಪ್ರತಿಪಾದ್ಯವಾದ ವಸ್ತು ಹೇಗೆ ಭಿನ್ನ ಅಂದ್ರೆ ಅನ್ನಮಯಾದಿ ಶಬ್ದಗಳಿಂದ ಪ್ರತಿಪಾದ್ಯವಾದ ವಸ್ತುವೇ ಬೇರೆ, ಬ್ರಹ್ಮವಲ್ಲಿಯಲ್ಲಿಯೂ ಕೂಡ ಭೃಗುವಲ್ಲಿಯಲ್ಲಿ ಇದ್ದಂತೆ ಬ್ರಹ್ಮವಲ್ಲಿಯಲ್ಲಿಯೂ ಕೂಡ ಕೆಲವು ಕಡೆ ಮಯಟ್ ಪ್ರತ್ಯಯ ಇಲ್ಲ. ಅಂದ ಮೇಲೆ ಇಲ್ಲಿಯೂ ಬೇರೆ ಅರ್ಥವೇ ವಿಷಯವಾಗಿದೆ ಅಂತನ್ರಿ ಅನ್ಬೇಕಾಗ. ನೀವೇನಂದ್ರೆ ಹಿಂದೆ ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋವಾಚಮಿತಿ ಇಲ್ಲಿ ಮಯಟ್ ಪ್ರತ್ಯಯ ಇಲ್ಲ. ಇಲ್ಲಿ ಬೇರೆ ವಿಷಯವೇ ಪ್ರತಿಪಾದ್ಯವಾಗಿದೆ. ಅನ್ನಮಯಾದಿ ವಾಕ್ಯಗಳಲ್ಲಿ ಅನ್ನಮಯಾದಿಗಳನ್ನು ಹೇಳೋ ಶ್ಲೋಕದಲ್ಲಿ ಪ್ರತಿಪಾದ್ಯವಾದ ವಿಷಯವೇ ಬೇರೆ, ಈ ಭೃಗುವಲ್ಲಿಯಲ್ಲಿ ಪ್ರತಿಪಾದ್ಯವಾದ ವಿಷಯವೇ ಬೇರೆ. ಹಿಂಗ ಅನ್ನೋದಾದ್ರೆ
ಕೆಲವು ಕಡೆ ಬ್ರಹ್ಮವಲ್ಲಿಯಲ್ಲಿಯೂ ಕೂಡ ಮಯಟ್ ಪ್ರತ್ಯಯ ಇಲ್ಲ. ಬ್ರಹ್ಮವಲ್ಲಿಯಲ್ಲಿಯೂ ಹಾಗಾದ್ರೆ ಮಯಟ್ ಪ್ರತ್ಯಯ ಇಲ್ಲ ಅಂತಂದ ಮೇಲೆ ಅನ್ನಮಯಾದಿಗಳಿಂದ ಪ್ರತಿಪಾದ್ಯವಾದ ವಸ್ತುವೇ ಬೇರೆ. ಅನ್ನಮಯಾದಿಗಳನ್ನು ಹೇಳೋ ಶ್ಲೋಕದಲ್ಲಿ ಪ್ರತಿಪಾದ್ಯವಾದ ವಸ್ತುವೇ ಬೇರೆ. ಹಾಗಾದ್ರೆ ಮಯಟ್ ಪ್ರತ್ಯಯ ಇಲ್ಲದೆ ಇರತಕ್ಕಂಥ ಈ ಬ್ರಹ್ಮವಲ್ಲಿಯಲ್ಲಿ ಪ್ರತಿಪಾದ್ಯವಾದ ವಸ್ತುವೇ ಬೇರೆ ಅಂತಂದ್ರೆ ಹಾಗಾದ್ರೆ ಅಂತೀವಿ. ಹಾಗೆ ಆಗ್ಲಿ, ಮಯಟ್ ಪ್ರತ್ಯಯ ಇಲ್ಲ ಅಂದ್ರೆ ಇಲ್ಲಿ ಬೇರೆನೇ ವಿಷಯ ಹೇಳ್ತಾ ಇದ್ದಾರೆ ಅಂತ ಅಂತೀವಿ ಅಂದ್ರೆ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಹಾಗೆ ಹೇಳಿಬಿಟ್ರೆ ಈ ಶ್ಲೋಕಗಳನ್ನು ಉದಾಹರಣೆ ಮಾಡಿದ್ದೇ ಅಸಂಗತವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಸ್ತು ಇತಿ ಚೇತ್ನ, ಬ್ರಹ್ಮವಲ್ಲಿಯಲ್ಲಿಯೂ ಕೂಡ ಮಯಟ್ ಪ್ರತ್ಯಯ ಇಲ್ಲ ಅಂತಂದ ಮೇಲೆ ಅನ್ನಮಯಾದಿ ವಾಕ್ಯಗಳಲ್ಲಿ ಪ್ರತಿಪಾದ್ಯವಾದ ವಸ್ತುವಿನಿಂದ ಭಿನ್ನವಾದ ವಸ್ತು ಈ ಬ್ರಹ್ಮವಲ್ಲಿಯಲ್ಲಿಯೂ ಪ್ರತಿಪಾದ್ಯವಾಗಿದೆ ಅಂತಂಬೋದಾರ. ತಥಾ ಸತಿ ತದ್ ಉದಾಹರಣಸ್ಯ ಅಸಂಗತಿ ಪ್ರಸಂಗ. ಹಾಗಾದ್ರೆ ಅದನ್ನು ಇಲ್ಲಿ ಉದಾಹರಣೆ ಮಾಡಲೇಬಾರದಾಗಿತ್ತು. ಗೊತ್ತಾಯ್ತಲ್ಲ, ಬ್ರಹ್ಮವಲ್ಲಿಯಲ್ಲಿ ಹೇಳಿದ್ ಯಾತಕ್ಕಾಗಿ ಅಂದ್ರೆ ಅನ್ನಾದಿಗಳನ್ನ ಬ್ರಹ್ಮ ಅಂತ ಹೇಳೋದಕ್ಕಾಗಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಪ್ರತಿಪಾದ್ಯವಾದ ವಿಷಯವೇ ಬೇರೆ ಅಂದ್ರೆ ಇಲ್ಲಿ ಹೇಳುವ ಅಗತ್ಯನೇ ಇರಲಿಲ್ಲ. ಆ ಶ್ಲೋಕಗಳನ್ನು ಉದಾಹರಣೆ ಮಾಡೋದೇ ಅಸಂಗತ ಅಂತ ಆಗಬೇಕಾಗುತ್ತದೆ ಟೀಕರಾಯರು ಹೇಳ್ತಾ ಇದ್ದಾರೆ. ಆಮೇಲೆ ನೋಡ್ರಿ, ಅವರು ಒಂದು ಮಾತು ಹೇಳಿದ್ರು, ಇಲ್ರಿ ಹಿಂಗಂತೀವಿ ಏನು, ಯಸ್ಯ ಅನ್ನಾದೇಹೇ ವಿಕಾರಾಹ ತೇ. ಈಗ ನೋಡಿ, ಅನ್ನಾದಿಗಳ ವಿಕಾರ ಯಾವುದು? ಶರೀರಾದಿ ಕೋಶಗಳು. ತತ್ ಪ್ರಶಂಸಾಪರತಯ ಸಂಗತಿ ಅಸ್ತು ಇತಿ ಚೇನ್ನ. ಇಲ್ಲಿ ಮತ್ತೊಂದು ಪ್ರಶ್ನೆ. ಇಲ್ಲಿ ನೋಡ್ರಿ, ಅನ್ನಮಯಾದಿಗಳ ಪ್ರಶಂಸೆ ಇಲ್ಲ, ಹೌದು. ಭೃಗುವಲ್ಲಿಯಲ್ಲಿ, ಇದು ಬ್ರಹ್ಮವಲ್ಲಿಯಲ್ಲಿ ಅನ್ನಮಯಾದಿಗಳ ಒಂದು ಪ್ರಶಂಸೆ ಇಲ್ಲ, ನಿಜ. ಅನ್ನಮಯಾದಿ ಕೋಶಗಳನ್ನ ಪ್ರಶಂಸೆ ಮಾಡಿದ್ದಾರೆ. ಅನ್ನಮಯಾದಿ ಕೋಶಗಳು ಅಂದ್ರೆ ಯಾವುವು? ಅವು ಅನ್ನದ ವಿಕಾರವೇ. ಅನ್ನದ ವಿಕಾರವೇ ಶರೀರಾದಿ ಕೋಶಗಳು. ಅನ್ನದ ವಿಕಾರವಾದ ಶರೀರಾದಿ ಕೋಶಗಳೇನು ಉಂಟೋ ಅವುಗಳ ಪ್ರಶಂಸೆ ಇದೆ. ಗೊತ್ತಾಯ್ತಲ್ಲ? ಆದ್ರಿಂದ ಅನ್ನಾದಿಗಳ ಪ್ರಶಂಸೆಗೆ ಅವು ಹೊರಟಿವೆ ಅಂತ ಗ್ರಹಣ ಮಾಡ್ತೀವಿ. ಅನ್ನಾದಿಗಳನ್ನ ಪ್ರಶಂಸೆ ಮಾಡೋದಕ್ಕಾಗಿ ಬ್ರಹ್ಮವಲ್ಲಿಯ ವಾಕ್ಯಗಳು ಹೊರಟಿವೆ ಅಂತ ಗ್ರಹಣ ಮಾಡಿಬಿಟ್ರೆ ಸಂಗತಿ ಇದೆ, ಅಸಂಗತಿ ಏನಿಲ್ಲ. ಅಂದ್ರೆ ನೋಡಿ, ಅನ್ನಮಯಾದಿಗಳ ಪ್ರಶಂಸೆ ಇಲ್ಲ, ಆದ್ರಿಂದ ಸಂಗತಿ ಇಲ್ಲ ಅಂತ ನೀವು ಅಂತ ಇದ್ರಿ. ಹೌದು, ಅನ್ನಮಯಾದಿಗಳ ಪ್ರಶಂಸೆ ಏನಿಲ್ಲ, ಸರಿ. ಅನ್ನಮಯಾದಿಗಳ ಪ್ರಶಂಸೆ ಇಲ್ಲದೆ ಹೋದರೂ ಕೂಡ ಸಂಗತಿ ಇದೆ ಅಂತ ಅದ್ವೈತಿಗಳು ಹಿಂಗೆ ಉತ್ತರ ಕೊಡ್ತಾರೆ. ಏನು ಅಂದ್ರೆ ಅನ್ನಮಯಾದಿ ಕೋಶಗಳು, ಅನ್ನದ ವಿಕಾರವಾದ ಅನ್ನಮಯಾದಿ ಕೋಶಗಳೇನು ಉಂಟು ಆ ವಿಕಾರಗಳೇನವನು ಆ ಅನ್ನಾದಿಗಳ ಪ್ರಶಂಸೆ ಮಾಡೋದಕ್ಕಾಗೇನೆ ಈ ವಾಕ್ಯಗಳು ಹೊರಟಿವೆ ಅಂತ ನಾವು ಹೇಳ್ತೇವೆ. ಸಂಗತಿ ಇದೆ ಅಂತಂದ್ರೆ ಹಿಂಗೆ ಹೇಳಲಿಕ್ಕೆ ಬರಲ್ಲ ಅಂದ್ರು. ಹೀಗೆ ಹೇಳಲಿಕ್ಕೆ ಬರಲ್ಲ. ನೋಡಿ, ಯಸ್ಯ ಯಾವ ಶ್ಲೋಕ ಯಾವ ಪ್ರಕರಣಕ್ಕೆ ಅನ್ನಾದೇಹೇ ವಿಕಾರ, ಅನ್ನಾದಿಗಳ ವಿಕಾರವಾದ ಏನು ಕೋಶಗಳು ಉಂಟೋ, ತತ ಅಂದ್ರೆ ಆ ಅನ್ನಾದಿಗಳನ್ನ ಪ್ರಶಂಸೆ ಮಾಡೋ ಮೂಲಕವಾಗಿ ಸಂಗತಿ ಉಂಟು, ಸಂಗತಿ ಅಸ್ತು ಇತಿ ಚೇ. ಹಂಗನಬೇಡಿ, ಯಾಕೆ ಮನೋಮಯ ಶ್ಲೋಕೆ ತದ ಯೋಗಾತ್ ಹಿಂಗೆ ಹೇಳೋದಾದ್ರೆ ಮನೋಮಯ ಪ್ರಕರಣದಲ್ಲಿ ಇದು ಸರಿ ಹೋಗಲ್ಲ ಅಂದ್ರು. ಯಾಕೆ? ಮನೋಮಯ ಪ್ರಕರಣದ ವಿವರಣೆಯ ನಂತರ, ಅಂದ್ರೆ ಮನೋಮಯದ ಒಂದು ಪ್ರಕರಣ, ಅಲ್ಲೇನೋ ವಿಷಯವನ್ನು ವಿವರಣೆ ಮಾಡಿದ್ದಾರೆ. ಆ ಮನೋಮಯ ಪ್ರಕರಣದ ವಿಷಯದ ವಿವರಣೆ ಮಾಡಿದ ಅನಂತರದಲ್ಲಿ ಇರುವ ಶ್ಲೋಕದಲ್ಲಿ ಮನಸ್ಸಿನ ಮಹಿಮೆ ಏನು ನಿರೂಪಣೆ ಮಾಡೇ ಇಲ್ಲ. ಮನಸ್ಸಿನ ಮಹಿಮೆ ನಿರೂಪಣೆ ಇಲ್ಲ. ನೀವೇನಂದ್ರೆ ಈಗ ಬ್ರಹ್ಮವಲ್ಲಿಯಲ್ಲಿ ಅಥವಾ ಈ ಕಡೆ ಶರೀರಾದಿ ಕೋಶಗಳನ್ನು ಹೇಳುವಾಗ ಶರೀರಾದಿ ಕೋಶಗಳು ಅನ್ನದ ವಿಕಾರ, ಆದ್ದರಿಂದ ಅನ್ನಾದಿಗಳ ಪ್ರಶಂಸೆ ಮಾಡೋದಕ್ಕಾಗಿ ಹೊರಟಿವೆ ಅಂತಂದ್ರಿ. ಹಾಗಾದ್ರೆ ಮನೋಮಯದ ವಿವರಣೆ ಮಾಡಿದ ನಂತರದಲ್ಲಿ ಮನಸ್ಸಿನ ಪ್ರಶಂಸೆ ಮಾಡಬೇಕಾಗಿತ್ತು. ಮನಸ್ಸಿನ ಮಹಿಮೆಯ ನಿರೂಪಣೆ ಏನಿಲ್ಲ. ಹಾಗಾದ್ರೆ ನಿಮ್ ಪ್ರಕಾರ ಅನ್ನಮಯ ಪ್ರಕರಣದಲ್ಲಿ ಅನ್ನದ ಪ್ರಶಂಸೆ ಅಂತ, ಮನೋಮಯ ಪ್ರಕರಣದಲ್ಲಿ ಮನಸ್ಸಿನ ಪ್ರಶಂಸೆ, ವಿಜ್ಞಾನಮಯ ಪ್ರಕರಣದಲ್ಲಿ ವಿಜ್ಞಾನದ ಪ್ರಶಂಸೆ ಇರಬೇಕು. ಹಂಗದನ ಇಲ್ಲ. ಆದ್ರೆ ಮನೋಮಯ ಪ್ರಕರಣ ವಿಜ್ಞಾನಮಯ ಪ್ರಕರಣಗಳಲ್ಲಿ ಹೇಗೆ ಕೇವಲ ಮನಸ್ಸು ಮತ್ತು ವಿಜ್ಞಾನಗಳ ಪ್ರಶಂಸೆ ಮಾಡೋದಕ್ಕಾಗಿ ಅವುಗಳು ಹೊರಟಿಲ್ಲ, ಪರಮಾತ್ಮನ ತಿಳಿಸೋದಕ್ಕಾಗಿ ಹೊರಟಿವೆ ಹೆಂಗೆ ಹೇಳ್ತೇವೆ, ಹಾಗೆ ಅನ್ನಮಯ ಪ್ರಕರಣದಲ್ಲಿಯೂ ಕೂಡ ಈ ಅನ್ನಾದಿಗಳ ಪ್ರಶಂಸೆ ಮಾಡ್ಲಿಕ್ಕೆ ಹೊರಟಿವೆ ಅಂತೆಲ್ಲ ಅನ್ನಬೇಡ್ರಿ ಎಂಬ ಮಾತನ್ನು ಟೀಕಾಕೃತ್ಪಾದರು ಅವರಿಗೆ ತಿಳಿಸಿಕೊಡ್ತಾ ಇದ್ದಾರೆ.
ಪ್ರಶ್ನೆ ಬಂತು. ತರ್ಹಿ ತತಃ ಏವ ಅನುಪಪತ್ತೇಃ ಅನ್ನಾದಿ ಶಬ್ದೈಃ ಅನ್ನಮಯಾದಯಃ ಏವ ಉಚ್ಯಂತೆ ಇತಿ ಕಲ್ಪ್ಯತೆ ಇತಿ ಚೇತ್. ಅದಕ್ಕೆ ಮತ್ತವ್ರು ಪ್ರಶ್ನೆ ಮಾಡಿದ್ರೆ, ಹಾಗಾದ್ರೆ ನೋಡ್ರಿ, ಮನೋಮಯನಿಗೆ ಸಂಬಂಧಪಟ್ಟ ಶ್ಲೋಕದಲ್ಲಿ ಮನಃಶಬ್ದ ಇಲ್ಲ, ಮನೋಮಯ ಪ್ರಕರಣದಲ್ಲಿ ಮನಃಶಬ್ದ ಇಲ್ಲವೇ ಇಲ್ಲ ಅಂತ ಅಂತೀರಿ. ಈ ಒಂದು ಸಂಗತ್ಯನುಪಪತ್ತಿಯಿಂದ ಅದನ್ನ ಮನೋಮಯ ವಿಷಯಕ ಅಂದ್ರೆ ಅಭಿಪ್ರಾಯ, ಮನೋಮಯನಿಗೆ ಸಂಬಂಧಿಸಿದ ಶ್ಲೋಕದಲ್ಲೇನೆ ಮನಃಶಬ್ದ ಇಲ್ಲದೆ ಹೋದರು ಅಂದ್ರೆ ಮನೋಮಯ ಪ್ರಕರಣದಲ್ಲಿ ಕೇವಲ ಮನಃಶಬ್ದ ಇಲ್ಲ, ಆದರೂ ಕೂಡ ಆ ಸಂಗತಿಯನ್ನು ನೋಡಿಕೊಂಡು ಸಂಗತ್ಯನುಪಪತ್ಯ ಅದು ಮನೋಮಯ ವಿಷಯಕವಾದದ್ದು ಅಂತ ಕಲ್ಪನೆ ಮಾಡ್ತಿರೋ ಇಲ್ಲ. ಇದೇ ಅನುಪಪತ್ತಿ ಕಾರಣದಿಂದಲೇನೆ ಅನ್ನಮಯಾದಿಗಳಿಗೆ ಸಂಬಂಧಪಟ್ಟ ಶ್ಲೋಕಗಳಲ್ಲಿಯೂ ಕೂಡ ಅನ್ನಾದಿ ಶಬ್ದಗಳಿಂದ ಅನ್ನಮಯಾದಿಗಳೇ ವಾಚ್ಯ ಅಂತ ಕಲ್ಪನಾ ಮಾಡ್ತೇವೆ. ಅನ್ನಮಯಾದಿಗಳೇ ವಾಚ್ಯ ಅಂತ ನಾವು ಕಲ್ಪನಾ ಮಾಡ್ತೇವೆ. ಹಿಂಗೆ ಮಾಡಿಬಿಟ್ರೆ ಅಸಂಗತಿ, ಅನುಪಪತ್ತಿ ಇವುಗಳು ಪರಿಹಾರವಾಗುತ್ತವೆ ಅಂತಂದ್ರೆ ಅವರಂತ ಇದ್ದಾರೆ ನೋಡಿ. ತರ್ಹಿ ತತಃ ಏವ ಸಂಗತ್ಯನುಪಪತ್ತಿ ಅನುಸಾರದಿಂದಲೇನೆ ಯಾವ ರೀತಿ ಮನಃಶಬ್ದಾದಿಗಳು ಇಲ್ಲದೆ ಹೋದ್ರು ಮನೋಮಯ ಪ್ರಕರಣ ಅದು ಮನೋಮಯ ವಿಷಯಕ ಅಂತ ಹೆಂಗೆ ಕಲ್ಪನಾ ಮಾಡ್ತೀರೋ ಹಂಗೆ ಅನ್ನಾದಿ ಶಬ್ದಗಳಿಂದಲೂ ಕೂಡ ಅನ್ನಮಯಾದಿಗಳೇ ಹೇಳಲ್ಪಡ್ತವೆ ಅಂತ ನಾವು ಹೇಳ್ತೀವಿ ಅಂದ್ರೆ ಇತಿಚೇನ್ನ ಹಿಂಗನಬೇಕಾಗ್ತಾರೆ. ಹಾಗ ಅತ್ರಾಪಿ ಪ್ರಕರಣವಶಾತ್ ಅನ್ನಮಯಾದಯ ಏವ ಉಚ್ಯಂತೆ ಇತ್ಯಂಗೀಕಾರ್ಯಂ. ಅದಕ್ಕಂದ್ರ ತಕ್ಷಣ ಹಾಗಾದ್ರೆ ಭೃಗುವಲ್ಲಿಯಲ್ಲಿಯೂ ಕೂಡ ಪ್ರಕರಣದ ಬಲದಿಂದ ಅನ್ನಾದಿ ಶಬ್ದಗಳಿಂದ ಅನ್ನಮಯಾದಿಗಳೇ ಹೇಳಲ್ಪಡ್ತವೆ ಅಂತ ನೀವು ಒಪ್ಪಬೇಕು. ಈಗ ಅನ್ನಮಯ ಪ್ರಕರಣದಲ್ಲಿ ಅನ್ನ ಶಬ್ದದಿಂದ ಅನ್ನಮಯಾದಿಗಳನ್ನು ತಗೋತಿ, ಮನೋಮಯ ಪ್ರಕರಣದಲ್ಲಿ ಮನಃಶಬ್ದ ಇಲ್ಲದೆ ಹೋದ್ರು ಮನೋಮಯನನ್ನೇ ಹೇಳ್ತವೆ ಅಂತ ನೀವು ಒಪ್ಕೊಂಡ್ಬಿಟ್ರಿ. ಅದೇ ರೀತಿ ಭೃಗುವಲ್ಲಿಯಲ್ಲಿಯೂ ಕೂಡ ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಮನೋವಾಚಮಿತಿ ಕೇವಲ ಅನ್ನ ಶಬ್ದ ಇದ್ದರು ಅನ್ನ ಶಬ್ದದಿಂದ ಅನ್ನಮಯಾದಿಗಳು ಹೇಳಲ್ಪಡ್ತವೆ ಅಂತ ಒಪ್ಪು. ಹಾಗಾದ್ರೆ ಗೊತ್ತಾಯ್ತು ಇಲ್ಲ? ಭೃಗುವಲ್ಲಿಯಲ್ಲಿ ಹೇಳಲ್ಪಟ್ಟ ವಿಷಯದಲ್ಲಿಯೂ ಕೂಡ ಸಂವಾದ ರೂಪವಾಗಿ ಭೃಗುವಲ್ಲಿಯಲ್ಲಿ ಈ ಆಖ್ಯಾಯಿಕೆ ಹೇಳಲ್ಪಟ್ಟಿದೆ, ಸಂವಾದಿಯಾಗಿ ಹೇಳಲ್ಪಟ್ಟಿದೆ ತಾನೆ, ಅದನ್ನೇ ಹೇಳ್ತಾ ಇದ್ದಾರೆ. ವಾಕ್ಯ ನೋಡಿ. ಉಕ್ತೆ ಅರ್ಥೇ ಸಂವಾದಿತ್ವೇನ ಎಂ ಆಖ್ಯಾಯಿಕಾ ಉಕ್ತ. ಅನ್ನಮಯಾದಿಗಳು ಅನ್ನ ಅಂತಂದ್ರೆ ಅನ್ನಮಯಾದಿಗಳು ಅಂತ ಹೇಳಲ್ಪಟ್ಟಿವೆ, ಅದಕ್ಕೆ ಸಂವಾದಿಯಾಗೇನೆ ಈ ಆಖ್ಯಾಯಿಕ ಭೃಗು ಮತ್ತು ವರುಣದೇವರ ಸಂವಾದ ಎಂಬ ಆಖ್ಯಾಯಿಕೆಯನ್ನು ಹೇಳಲ್ಪಟ್ಟಿದೆ. ತಸ್ಮಾತ್ ಆದ್ರಿಂದ ಅನ್ನಮಯಾದಯ ಏವ ಅತ್ರ ಉಚ್ಯಂತೆ. ಅದನ್ನು ಭೃಗುವಲ್ಲಿಯಲ್ಲಿಯೂ ಕೂಡ ಬರೇ ಅನ್ನಾದಿಗಳು ಬೇರೆ ವಿಷಯ, ಅನ್ನಮಯಾದಿ ಪ್ರಕರಣದಲ್ಲಿ ಹೇಳಲ್ಪಟ್ಟ ವಿಷಯ ಇಲ್ಲಿ ಹೇಳ್ತಾ ಇಲ್ಲ ಅಂತ ಅನಬೇಡ್ರಿ. ಭೃಗುವಲ್ಲಿಯಲ್ಲಿಯೂ ಕೂಡ ಅನ್ನಮಯಾದಿಗಳೇ ಹೇಳಲ್ಪಡ್ತಾ ಇವೆ ಎಂಬ ಮಾತನ್ನ ಹೇಳಿದರು. ತೇಚ ಬ್ರಹ್ಮ ಪ್ರಶ್ನೋತ್ತರತ್ವೇನ. ಈ ನೋಡಿ, ಈ ಭೃಗುವಲ್ಲಿ ಬ್ರಹ್ಮನ ಬಗ್ಗೆ ಪ್ರಶ್ನೆ, ಬ್ರಹ್ಮನ ಬಗ್ಗೆ ಉತ್ತರ ಇದೆ. ಏತದ ಅನ್ಯಥಾನುಪಪತ್ಯ ಬ್ರಹ್ಮ ಇವ ಇತಿ. ಭೃಗು ಋಷಿಗಳು ಬ್ರಹ್ಮ ಯಾರು ಅಂತ ಉಪದೇಶ ಮಾಡು ಅಂತ ಕೇಳಿದ್ರು, ಅನ್ನಾದಿಗಳೇ ಬ್ರಹ್ಮ ಅಂತ ವರುಣದೇವರು ಉಪದೇಶ ಮಾಡಿದರು. ಅನ್ನಾದಿಗಳೇ ಬ್ರಹ್ಮ ಅಂದ್ರೆ ಅನ್ನಮಯಾದಿಗಳು ಬ್ರಹ್ಮವೇ ಅಂತ ಹೇಳದಂಗಾಯಿತು. ಆಮೇಲೆ ಯದ್ಯಪಿ ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ ಪರಮೇ ಯೋಮನ್ ಪ್ರತಿಷ್ಠಿತ ಇತಿ ಸಾಕ್ಷಾತ್ ಬ್ರಹ್ಮ ವಿದ್ಯಾತ್ವ ಉಚ್ಯತೆ. ವಸ್ತುತಃ ಸಾಕ್ಷಾತ್ತಾಗಿ ಅಂದ್ರೆ ಬ್ರಹ್ಮ ವಿದ್ಯಾತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಸ್ತುತಃ ವಿಚಾರ ಮಾಡಿದಾಗ ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ ಪರಮೇ ಯೋಮನ್ ಪ್ರತಿಷ್ಠಿತ ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋವಾಚಮಿತಿ. ಅಂದ್ರೆ ಈ ಅನುವಾಕದಲ್ಲಿ ಹೇಳಿರ್ತಕ್ಕಂಥ ವಿದ್ಯೆಗೆ ಬ್ರಹ್ಮ ವಿದ್ಯಾತ್ವವನ್ನ ತಾನೇ ಅಂದ್ರೆ ಭೃಗುವಲ್ಲಿಯೇ ಹೇಳ್ತಾ ಇದೆ, ಸಾಕ್ಷಾತ್ತಾಗಿ ಭೃಗುವಲ್ಲಿಯಲ್ಲೇ ಹೇಳ್ತಾ ಇದೆ. ಆದರೂ ಕೂಡ ಇಲ್ಲಿ ತಥಾಪಿ ಮೀಮಾಂಸಾರ್ಥಂ ಯುಕ್ತಿ ಉಪನ್ಯಾಸ, ವಿಚಾರಕ್ಕಾಗಿ ಅಂದ್ರೆ ಬ್ರಹ್ಮನ ಬಗ್ಗೆ ಪ್ರಶ್ನೋತ್ತರ ರೂಪವಾದ ಯುಕ್ತಿಯನ್ನ ಹೇಳಿದ್ದು ಸಾರ್ಥಕ. ಮೀಮಾಂಸ ವಿಚಾರ ಮಾಡೋದಕ್ಕಾಗಿ ಬ್ರಹ್ಮನ ಬಗ್ಗೆ ಇಲ್ಲಿ ಪ್ರಶ್ನೋತ್ತರ ಇದೆ. ಆದ್ದರಿಂದ ಅನ್ನಾದಿಗಳು ಅಂದ್ರೆ ಬ್ರಹ್ಮನೇ ಅಂತೆ ನಾವು ಹೇಳ್ತಾ ಇದ್ದೇವೆ ಎಂಬ ಮಾತನ್ನ ತಿಳಿಸಿಕೊಟ್ರು. ಯಾತಕ್ಕಾಗಿ ಇಲ್ಲಿ ಪ್ರತ್ಯೇಕವಾಗಿ ಹೇಳಿದ್ದಾರೆ ಅಂದ್ರೆ ಆ ವಿಚಾರ ಮಾಡೋದಕ್ಕಾಗಿ ಯುಕ್ತಿಯನ್ನು ಹೇಳಿದ್ದೇ ಹೊರತು ಸಾಕ್ಷಾತ್ತಾಗಿ ಈ ಭೃಗುವಲ್ಲಿ ಬ್ರಹ್ಮ ವಿಷಯಕವೇ
ಅಂತ ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ ಪರಮೇ ಯೋಮನ್ ಪ್ರತಿಷ್ಠಿತ ಎಂಬುದರಿಂದಲೇ ಹೇಳಿದ್ದಾರೆ. ಆಮೇಲೆ ಅಥವಾ ಇನ್ನೊಂದು ಹೇಳ್ತಾರೆ ಕೊನೆಯದಾಗಿ, ಅಥವಾ ಅಸ್ಯಾಪಿ ಸಮಾನ ಯೋಗಕ್ಷೇಮತ್ವಾದಿತಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ. ಭೃಗುವಲ್ಲಿಯಲ್ಲಿಯೂ ಕೂಡ ಶಾಖಾಚಂದ್ರ ನ್ಯಾಯದಿಂದ ಅನ್ನಮಯಾದಿಗಳ ಬೋಧನೆ ಅಂದ್ರೆ ಬ್ರಹ್ಮ ವಿಷಯಕ ಪ್ರಶ್ನೆಗೆ ಉತ್ತರ ಅಂತ ಅನಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಶಾಖಾಚಂದ್ರ ನ್ಯಾಯ ಅಂತ ಕರೀತಾ ಇದ್ದಾರೆ. ಚಂದ್ರ ಯಾರು ಅಂದ್ರೆ ಆ ಟೊಂಗೆ ನೋಡು, ಆ ಟೊಂಗೆಯ ಪಕ್ಕದಲ್ಲಿ ಚಂದ್ರ ಇದ್ದ. ಟೊಂಗೆ ಚಂದ್ರ ಅಲ್ಲ, ಚಂದ್ರನನ್ನು ತಿಳಿಸುವ ಉದ್ದೇಶದಿಂದ ಟೊಂಗೆಯನ್ನು ಮೊದಲು ತೋರಿಸ್ತಾರೆ. ಹಾಗೆ ಅನ್ನಮಯಾದಿಗಳೇ ಬ್ರಹ್ಮ ಅಲ್ಲ, ಬ್ರಹ್ಮಜ್ಞಾನಕ್ಕಾಗಿ ಅನ್ನಮಯಾದಿಗಳನ್ನು ತಿಳಿಸಿದ್ದಾರೆ ಅಷ್ಟೇ ಅಂತಂದ್ರೆ ಹಂಗಲ್ಲ. ಬ್ರಹ್ಮವಲ್ಲಿಯ ಸಮಾನ ಯೋಗಕ್ಷೇಮನೇ ಭೃಗುವಲ್ಲಿಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮವಲ್ಲಿ ಅದು ಬ್ರಹ್ಮವಿದ್ಯಾ ಅಂದಮೇಲೆ ಭೃಗುವಲ್ಲಿಯೂ ಕೂಡ ಬ್ರಹ್ಮವಿದ್ಯಾನೇ ಆಗಿದೆ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಗೊತ್ತಾಯ್ತೋ ಇಲ್ಲ? ಅಂದ್ರೆ ಬ್ರಹ್ಮವಲ್ಲಿ ಹೇಗೆ ಬ್ರಹ್ಮ ವಿಷಯಕನೋ ಭೃಗುವಲ್ಲಿಯಲ್ಲಿಯೂ ಕೂಡ ಬ್ರಹ್ಮ ವಿಷಯಕವಾದ ವಿಚಾರವನ್ನೇ ಹೇಳಿದ್ದಾರೆ. ಅಂದರೆ ಭೃಗು ಋಷಿಗಳ ಪ್ರಶ್ನೆಗೆ ವರುಣದೇವರು ಅನ್ನಾದಿಗಳನ್ನ ಬ್ರಹ್ಮ ಅಂದ್ರೆ ಅನ್ನಮಯಾದಿಗಳು ಬ್ರಹ್ಮ ಅಂತ ಹೇಳಿದ್ದಾರೆ. ಈಗ ಬ್ರಹ್ಮನ ಬಗ್ಗೆ ಪ್ರಶ್ನೆ ಕೇಳಿದಾಗ ಬ್ರಹ್ಮ ಯಾರು ಅಂತ ಪ್ರಶ್ನೆ ಕೇಳಿದಾಗ ಬ್ರಹ್ಮ ಯಾರು ಅಂತ ಅನ್ನಾದಿಗಳೇ ಬ್ರಹ್ಮ, ಅನ್ನಮಯಾದಿಗಳೇ ಬ್ರಹ್ಮ ಅಂತ ಹೇಳದಂಗಾಯ್ತು. ಅನ್ನಮಯಾದಿಗಳನ್ನು ಬ್ರಹ್ಮ ಅಂತೀನಿ ಅಲ್ಲಿಕ್ಕಾಗಲ್ಲ ಅಂತ ಒಟ್ಟು ಮಾಯಾವಾದಿಗೆ ಟೀಕಾ ಉತ್ತರ ಕೊಟ್ಟಂಗಾಯ್ತು. ಇದಾದ ಮೇಲೆ ಮತ್ತೆ ಅವ್ರು ಪ್ರಶ್ನೆ ಮಾಡ್ತಾರೆ. ಆ ವಿಚಾರವನ್ನು ಮತ್ತೆ ಮುಂದಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾವು ಮಹಿಷಿಯಲ್ಲಿ ಸ್ವಾಮಿಗಳ ಹತ್ರ ಈಗ ಪಾಠಕ್ಕೆ ಇದ್ದೇವೆ. ನಾಳೆ ಶನಿವಾರ ಭಾನುವಾರ ತತ್ವಪ್ರಕಾಶಿಕಾ ಪಾಠ ಆಗಲಿಕ್ಕಿಲ್ಲ. ಸೋಮವಾರ ಪಾಠ, ಮಂಗಳವಾರದಿಂದ ಮತ್ತೆ ನೇರವಾಗಿ ಶ್ರೀಮಠದಲ್ಲಿ ಪಾಠವನ್ನು ನೋಡೋಣ. ಈ 3 ದಿನ ಮಾತ್ರ ಪಾಠ ಬಹುಶಃ ಇರ್ಲಿಕ್ಕಿಲ್ಲ, ಆದರೆ ಮಾಡ್ತೇನೆ. ಇಲ್ಲಾಂದ್ರೆ ಬಹುಶಃ ಶನಿವಾರ ಭಾನುವಾರ ಸೋಮವಾರ ಈ 3 ದಿನಗಳ ಕಾಲ ಪಾಠ ಇರೋದಿಲ್ಲ. ಮಂಗಳವಾರದಿಂದ ಮತ್ತೆ ಪಾಠವನ್ನು ನೋಡೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.